Hello and welcome to PW Kannada. ನಾನು ಚೈತ್ರ ನಿಮ್ಮ ಬಾಟನಿ ಟೀಚರ್. ಇವತ್ತಿನ ಸೆಷನಲ್ಲಿ we are going to be talking about ನಮ್ಮ plant growth and development chapter. Again exemplar ಪ್ರಶ್ನೆ ಮತ್ತೆ most important concepts ಅನ್ನ ತಗೊಂಡು ಅಥವಾ questions ಅನ್ನ ತಗೊಂಡು concepts ಅನ್ನ ಅರ್ಥ ಮಾಡ್ಕೊಳ್ಳೋಣ. But before that, this is the last chapter of your plant physiology. We are left with another chapter in class 11th, ಅದು living world. So ಅದನ್ನು ಮುಗಿಸ್ಕೊಂಡು class 11th will get over completely. Okay. ಪ್ಲಾಂಟ್ ಫಿಸಿಯಾಲಜಿಲಿ 3 ಚಾಪ್ಟರ್ ಇದೆ. ಒನ್ ಈಸ್ ಫೋಟೋಸಿಂಥಸಿಸ್, ಇನ್ನೊಂದು ರೆಸ್ಪಿರೇಷನ್, ಆ್ಯಂಡ್ ದೆನ್ ವಿ ಹ್ಯಾವ್ ಪ್ಲಾಂಟ್ ಗ್ರೋತ್ ಆ್ಯಂಡ್ ಡೆವಲಪ್ಮೆಂಟ್. ಇದರಲ್ಲಿ ನಿಮಗೆ ಫೋಟೋಸಿಂಥಸಿಸ್ ಆ್ಯಂಡ್ ರೆಸ್ಪಿರೇಷನಿಂದ ಹೆಚ್ಚಿನ ಪ್ರಶ್ನೆಗಳು ಬರುವಂಥದ್ದು. ಪ್ಲಾಂಟ್ ಗ್ರೋತ್ ಡೆವಲಪ್ಮೆಂಟಿಂದ ಅಷ್ಟು ಪ್ರಶ್ನೆಗಳು ಬರಲ್ಲ, ವಿಚ್ ವಿ ಕ್ಯಾನ್ ಸಿ ಇನ್ ಅವರ್ ಟ್ರೆಂಡ್ ಅನಾಲಿಸಿಸ್ ಆಲ್ಸೋ. 2024ರಲ್ಲಿ ಒಂದು ಪ್ರಶ್ನೆಯನ್ನು ಕೇಳಿದ್ದಾರೆ. 2023, 2022, they haven't asked any question. Again, 2021 ಅಲ್ಲಿ ಒಂದು question. 2020 ಅಲ್ಲಿ no question asked. 2019 ಅಲ್ಲಿ ಒಂದು. So if you see, there's kind of a balance ಅಂತ ಹೇಳ್ಬೋದು. ಅಂದರೆ ಹಿಂದಿನ 3 ವರ್ಷಗಳಲ್ಲಿ ಕೇಳಲಿಲ್ಲ, ಕೆಲವು ವರ್ಷಗಳಲ್ಲಿ ಒಂದೇ ಒಂದು ಪ್ರಶ್ನೆ ಕೇಳಿರುವಂಥದ್ದು. So 0 to 1 is the average number of questions that they ask. ಇಲ್ಲಿ ನಿಮಗೆ ಫಂಕ್ಷನ್ ಆಫ್ ಗಿಬರ್ಲಿಕ್ ಆಸಿಡ್ ಕೇಳಿದ್ರು 2024ಅಲ್ಲಿ. 2021ಗೆ ಬಂದಾಗ ಸ್ಟೇಟ್ಮೆಂಟ್ ಬೇಸ್ಡ್ ಇತ್ತು. ಅಂದರೆ ದ ಸ್ಟೇಟ್ಮೆಂಟ್ಸ್ ಆರ್ ಟೇಕನ್ ಫ್ರಮ್ ವೇರಿಯಸ್ ಟಾಪಿಕ್ಸ್ ಲೈಕ್ ಸೈಟೋಕೈನಿನ್, ಅಬ್ಸಿಸಿಕ್ ಆಸಿಡ್, ಆಮೇಲೆ ಟೀ ಪ್ಲಾಂಟೇಶನಲ್ಲಿ ಯೂಸ್ ಆಗುವಂಥ ಹಾರ್ಮೋನ್. ಇಟ್ ವಾಸ್ ಅ ಮಿಕ್ಸ್ ಆಫ್ ದಿ ಎಂಟೈರ್ ಚಾಪ್ಟರ್. ದೆನ್ 2019ಅಲ್ಲಿ ಅರಿಥಮೆಟಿಕ್ ಆ್ಯಂಡ್ ಜೊಮೆಟ್ರಿಕ್ ಗ್ರೋತ್ ಮೇಲೆ ಪ್ರಶ್ನೆಗಳನ್ನು ಅವ್ರು ಕೇಳಿದ್ದಾರೆ. ರೈಟ್, ಮುಂದೆ ಹೋಗೋಣ. So, but even then, overall, if you pay attention, let's say you go beyond 2019, 2018, 17, ಎಲ್ಲ ನೀವು ತೆಗೆದ್ರೆ, the questions are more focused on functions of plant growth hormones. So, last moment ನಾನು ಓದಬೇಕು, ಏನು ಓದ್ತೀನಿ, ರಿವಿಷನ್ ಮಾಡಬೇಕು, what shall I revise ಅಂತ ಕೇಳಿದ್ರೆ, it should be the functions of auxin, cytokinin, ಗಿಬೆರ್ಲಿನ್, ಎಥಿಲೀನ್ ಆ್ಯಂಡ್ ಅಬ್ಸಿಸಿಕ್ ಆಸಿಡ್. ಇದರ ಫಂಕ್ಷನ್ಸ್ ಅನ್ನು ಅಟ್ಲೀಸ್ಟ್ ನೀವು ನೋಡಿಕೊಂಡ್ರೆ ದ ಚಾನ್ಸಸ್ ಆಫ್ ಯು ಸ್ಕೋರಿಂಗ್ ಬೆಟರ್ ಇನ್ ದಿಸ್ ಚಾಪ್ಟರ್ ವುಡ್ ಬಿ ಹೈ. ಇನ್ನೊಂದು, ದಿಸ್ ಚಾಪ್ಟರ್ ಆಲ್ಸೋ ಕಮ್ಸ್ ಅಂಡರ್ ಈಸಿ ಕ್ಯಾಟಗರಿ. ಸೊ ಈಸಿ ಕ್ಯಾಟಗರಿಯಲ್ಲಿ ಬರೋ ಕಾರಣದಿಂದ ದ ಕ್ವೆಶನ್ ದಟ್ ಆರ್ ಆಸ್ಡ್ ಕ್ಯಾನ್ ಬಿ ಈಸಿಲಿ ಆನ್ಸರ್ಡ್ ಬೈ ಯು. ಸೊ ಈ ಚಾಪ್ಟರ್ನ ನೀವು ಸ್ಕಿಪ್ ಮಾಡಬಾರ್ದು, ಸ್ಪೆಷಲಿ ವೆನ್ ಯು ರಿವೈಸಿಂಗ್ ಅಂತ ಹೇಳ್ತೀನಿ. ಸೊ ಲೆಟ್ಸ್ ಸ್ಟಾರ್ಟ್ ವಿತ್ ಕ್ವೆಶನ್ ನಂಬರ್ 1 ಟೇಕನ್ ಫ್ರಮ್ ಅವರ್ exemplar NCERT. Ethylene is used for retarding ripening of tomatoes, hastening of ripening of fruits, slowing down the ripening process of apples, both B and C. So ethylene ಅನ್ನೋ ಒಂದು ಹಾರ್ಮೋನ್ ಏನಿದೆ, ಇಟ್ಸ್ ಅ ಗೇಷಿಯಸ್ ಹಾರ್ಮೋನ್. ಇದರ ಕೆಲಸವೇ ಟು ರೈಪನ್ ದ ಫ್ರೂಟ್. ಇದನ್ನ ಕಂಡುಹಿಡಿದಿರೋದೇ ಹಾಗೆ, ಫ್ರಾಮ್ ರೈಪನಿಂಗ್ ಆರೆಂಜಸ್. ಕರೆಕ್ಟ್? They found out that there is a gaseous hormone that is released and ಅದೇ ethylene ಆಗಿರೋದು. So it doesn't retard ಅಥವಾ slow down ripening, instead it increases the speed of ripening. ಕೋಕೋನಟ್ ವಾಟರ್ ಅಲ್ಲಿ ಯಾವ ಹಾರ್ಮೋನ್ ಇರುತ್ತೆ? ABA, ಆಕ್ಸಿನ್, ಸೈಟೋಕೈನಿನ್, ಗಿಬೆರ್ಲಿನ್. ಡೈರೆಕ್ಟ್ ಕ್ವೆಶನ್ ಅಗೇನ್. ಕೋಕೋನಟ್ ವಾಟರ್ ಅದರಲ್ಲಿ ನಿಮಗೆ ಸೈಟೋಕೈನಿನ್ ಅನ್ನೋ ಒಂದು ಹಾರ್ಮೋನ್ ಸಿಗುತ್ತೆ. ಸೈಟೋಕೈನಿನ್ ಇದು ಟೈಪ್ಸ್ ಬೇರೆ ಬೇರೆ ಇವೆ. So you might have read of kinetin ಅನ್ನೋ ಒಂದು type. You might have read of another type of cytokinin called zeatin. And ಇದಕ್ಕೆ ಇನ್ನೊಂದು ಹೆಸರಿದೆ, N6-perfuril aminopurin ಅಂತ ಕೂಡ ಇದನ್ನ, ಈ ಹೆಸರನ್ನ ಕೂಡ ನೀವು ಕೇಳಿರಬಹುದು. So these 3 names are associated with cytokinin itself. ಇದನ್ನ ಕೂಡ ನೀವು ನೆನ್ಪಿಟ್ಕೊಳ್ಬೇಕಾಗತ್ತೆ. ಲೈಕ್ ಇನ್ ಆಕ್ಸಿನ್ ಯು ಹ್ಯಾವ್ ಇಂಡೋಲ್ ಎಸಿಟಿಕ್ ಆಸಿಡ್, ಇಂಡೋಲ್ ಬ್ಯೂಟ್ರಿಕ್ ಆಸಿಡ್, ನ್ಯಾಫ್ಥಲಿನ್ ಎಸಿಟಿಕ್ ಆಸಿಡ್, 2,4-ಡೈಕ್ಲೋರೋಫಿನಾಕ್ಸಿ ಎಸಿಟಿಕ್ ಆಸಿಡ್ ಎಲ್ಲ. ಹಾಗೆ ಸೈಟೋಕೈನಿನ್ ಅಲ್ಲಿ ಕೂಡ. ಎಕ್ಸ್ಕ್ಯೂಸ್ ಮೀ. ದಿ ಎಫೆಕ್ಟ್ ಆಫ್ ಎಪಿಕಲ್ ಡಾಮಿನೆನ್ಸ್ ಕ್ಯಾನ್ ಬಿ ಓವರ್ಕಮ್ ಬೈ ವಿಚ್ ಆಫ್ ದ ಫಾಲೋವಿಂಗ್ ಹಾರ್ಮೋನ್. ಒಂದು ಹಾರ್ಮೋನ್ ಎಪಿಕಲ್ ಡಾಮಿನೆನ್ಸ್ ತೋರಿಸ್ತಾ ಇದೆ ಅಂತ ಅನ್ಕೊಳ್ಳಿ. ಗಿಡದ ತುದಿ ಬೆಳೀತಾ ಇದೆ, ಅದರಿಂದಾಗಿ ಅದರ ಶಾಖೆಗಳಿಗೆ ಬ್ರಾಂಚಸ್, ಲ್ಯಾಟ್ರಲ್ ಬ್ರಾಂಚಸ್ ಏನು ಬೆಳೀತಾ ಇದೆ ಅದಕ್ಕೆ ಕರೆಕ್ಟಾಗಿ ನರಿಶ್ಮೆಂಟ್ ಹೋಗ್ತಿಲ್ಲ ಅಂತ ಅನ್ಕೊಳ್ಳಿ. ಅವ್ರು ಮೇ ಬಿ ಅದು ಗ್ರೋ ಆಗಕ್ಕೆ ಆಗ್ತಿಲ್ಲ. ವೈ? ಬಿಕಾಸ್ ದ ಟಿಪ್ ಇಸ್ ಗ್ರೋಯಿಂಗ್ ಮಚ್ ಮೋರ್ ಫಾಸ್ಟರ್ ದೆನ್ ದೀಸ್ ಬ್ರಾಂಚಸ್.
ಈ ಎಫೆಕ್ಟ್ ಅನ್ನ ನಾವು ಎಪಿಕಲ್ ಡಾಮಿನೆನ್ಸ್ ಅಂತೀವಿ. ಎಪಿಕಲ್ ಅಂದ್ರೆ ತುದಿ, ಡಾಮಿನೆನ್ಸ್ ಅಂತ ಹೇಳಿದ್ರೆ ಅದು ಬೆಳೀತಾ ಇರೋ ಕಾರಣದಿಂದ ಬೇರೆ ಬ್ರಾಂಚಸ್ ಅಥವಾ ಶಾಖೆಗಳು ಬೆಳೀತಾ ಇಲ್ಲ. ದಿಸ್ ಫಂಕ್ಷನ್ ಈಸ್ ಬಿಕಾಸ್ ಆಫ್ ಆಕ್ಸಿನ್. ಅರ್ಥ ಆಯ್ತಾ? ಈ ಫಂಕ್ಷನ್ ಬಿಕಾಸ್ ಆಫ್ ಆಕ್ಸಿನ್. ಇದನ್ನ ಓವರ್ಕಮ್ ಮಾಡೋ ಎಬಿಲಿಟಿ ಯಾವ ಹಾರ್ಮೋನಿಗೆ ಇದೆ ಅಂತ ಕೇಳ್ತಾ ಇದ್ದಾರೆ. ದಿ ಆನ್ಸರ್ ಹಿಯರ್ ಇಸ್ ಸೈಟೋಕೈನಿನ್. ಸೈಟೋಕೈನಿನ್ ಏನ್ ಮಾಡುತ್ತೆ? ಶಾಖೆಗಳ ಬೆಳವಣಿಗೆಯನ್ನ ಎನ್ಕರೇಜ್ ಮಾಡುತ್ತೆ. ಎನ್ಕರೇಜಸ್ ದಿ ಗ್ರೋತ್ ಆಫ್ ಬ್ರಾಂಚಸ್ ಅಂತ ನೆನ್ಪಿಟ್ಕೊಳ್ಳಿ. ಆಪೋಸಿಟ್ ಆಫ್ ದಿ ಆಕ್ಷನ್ ವರ್ಡ್ ಆಕ್ಸಿನ್ ಶೋಸ್ ಇನ್ ಟರ್ಮ್ಸ್ ಆಫ್ ಎಪಿಕಲ್ ಡಾಮಿನೆನ್ಸ್. Question number 4. Match the following ಕೇಳಿದ್ದಾರೆ. So the various aspects given. So we'll try to understand that. Indole acetic acid ಯಾವುದಕ್ಕೆ ಯೂಸ್ ಮಾಡ್ತೀವಿ? ABA ಯಾವುದಕ್ಕೆ ಯೂಸ್ ಮಾಡ್ತೀವಿ? ಎಥಿಲೀನ್, ಗಿಬರ್ಲಿಕ್ ಆಸಿಡ್ ಅಂಡ್ ಸೈಟೋಕೈನಿನ್. ಸೊ ನೀವೇನ್ ಮಾಡಬಹುದು? ಪ್ರತಿ ಮಲ್ಟಿಪಲ್ ಚಾಯ್ಸ್ ಕ್ವೆಶನ್ ಎಕ್ಸಾಮ್ ಅಲ್ಲಿ ಸ್ಟಾರ್ಟ್ ವಿತ್ ಮ್ಯಾಚ್ ದ ಫಾಲೋವಿಂಗ್ ಬಿಕಾಸ್ ಮೋಸ್ಟ್ ಆಫನ್ ಇಟ್ ಇಸ್ ಈಸಿ. ಬೇಗ ಆಗುತ್ತೆ, ಈಸಿ ಇರುತ್ತೆ, and it will build confidence also. This is one tip or trick rather which I always tell students to follow. Ethylene is showing ripening of fruit. So you can again match the following ಮಾಡಬೇಕಾದ್ರೂ ಕೂಡ you can start with the easiest one. ಇವಾಗ ನಮ್ಗೆ ಗೊತ್ತು ethylene is meant to ripen fruits. Gibberellic acid is meant to cause bolting. Bolting ಅಂದ್ರೆ ಇಂಟರ್ನೋಡ್ ಇಲಾಂಗೇಶನ್. ಸೊ ಗಿಡಗಳ ಅಗೇನ್ ಸ್ಟೆಮ್ ಪಾರ್ಟ್ ಅಲ್ಲಿ ಗಂಟಿನ ತರ ಪಾರ್ಟ್ಸ್ ಇರ್ತವೆ ಅಲ್ಲಲ್ಲೇ. ಆ ಗಂಟನ್ನ ನೋಡ್ ಅಂತ ಕರಿತೀವಿ. ಆ ಎರಡು ನೋಡ್ಸಿನ ಮಧ್ಯ ಬರುವಂತ ಭಾಗವನ್ನ ಇಂಟರ್ ನೋಡ್ ಕರಿತೀವಿ. ಸೊ ಗಿಬರ್ಲಿಕ್ ಆಸಿಡ್ ಹ್ಯಾಸ್ ದಿಸ್ ಎಬಿಲಿಟಿ ಟು ಇನ್ಕ್ರೀಸ್ ದ ಲೆಂತ್ ಆಫ್ ಇಂಟರ್ ನೋಡ್. ಓಕೆ, ಅದು ಜಸ್ಟ್ ಬಿಫೋರ್ ಫ್ಲವರಿಂಗ್ ಆದ್ರೆ ನಾವು ಇದನ್ನ ಬೋಲ್ಟಿಂಗ್ ಅಂತ ಕರೆಯೋದು. ಆಬ್ಸಿಸಿಕ್ ಆಸಿಡ್ ಕ್ಯಾನ್ ಕಾಸ್ ಸ್ಟೊಮ್ಯಾಟಲ್ ಕ್ಲೋಜರ್. ಸೈಟೋಕೈನಿನ್ಸ್ ಹೆರ್ರಿಂಗ್ ಸ್ಪರ್ಮ್ DNA ಅಲ್ಲಿ ಸಿಕ್ಕಿದೆ. ಹೆರ್ರಿಂಗ್ ಇಸ್ ಅ ಟೈಪ್ ಆಫ್ ಫಿಶ್ ಅಂಡ್ ಅದರ ಸ್ಪರ್ಮಿನ DNA ಅಲ್ಲಿ ಸೈಟೋಕೈನಿನ್ ಎಕ್ಸ್ಟ್ರಾಕ್ಟ್ ಮಾಡಿರುವಂಥದ್ದು. ಅಂಡ್ ಇಂಡೋಲ್ ಎಸಿಟಿಕ್ ಆಸಿಡ್ ಇದು ಅಂದ್ರೆ ಆಕ್ಸಿನ್ ಇದು ಒಂದು ಫಾರ್ಮ್ 2,4 ಡೈಕ್ಲೋರೋ ಫಿನಾಕ್ಸಿ ಎಸಿಟಿಕ್ ಆಸಿಡ್. ಅದನ್ನ ಆಸ್ ಅ ವೀಡಿಸೈಡ್ ಯೂಸ್ ಮಾಡ್ತಾರೆ, ವೀಡ್ ಫ್ರೀ ಲಾನ್ ಅನ್ನ ಬೆಳೆಸಕ್ಕೆ, ಬೇಡದಿರುವಂಥ ಗಿಡಗಳನ್ನ ತೆಗಿಯೋಕೆ. ಸ್ಪೆಷಲಿ ಇಫ್ ದೇ ಆರ್ ಡೈಕಾಟ್ ಯು ಕ್ಯಾನ್ ಯೂಸ್ ಸಿಂಥೆಟಿಕ್ ಆಕ್ಸಿನ್ ನೇಮ್ಡ್ 2,4-D. ಇಂಡೋಲ್ ಎಸಿಟಿಕ್ ಆಸಿಡ್ ಡೈರೆಕ್ಟ್ ಯೂಸ್ ಮಾಡೋಕ್ಕಾಗಲ್ಲ, 2,4-D ಯೂಸ್ ಮಾಡಬೇಕು, ಡೈಕ್ಲೋರೋಫಿನಾಕ್ಸಿ ಎಸಿಟಿಕ್ ಆಸಿಡ್. ಸೊ 4,3,5,2,1 4,3,5,2,1 would be the answer for this particular question. ಮುಂದೆ ಹೋಗೋಣ. Apples are generally wrapped in waxed paper too. Okay, apples are generally wrapped in waxed paper. ಆಪಲ್ ಅನ್ನ ವ್ಯಾಕ್ಸ್ ಪೇಪರ್ ಒಳಗಡೆ ಯಾಕೆ ನಾವು ರ್ಯಾಪ್ ಮಾಡೋದು? ಟು ಪ್ರಿವೆಂಟ್ ಸನ್ಲೈಟ್ ಫ್ರಮ್ ಚೇಂಜಿಂಗ್ ದ ಕಲರ್ ಆಫ್ ಆಪಲ್, ಟು ಪ್ರಿವೆಂಟ್ ಏರೋಬಿಕ್ ರೆಸ್ಪಿರೇಷನ್ ಬೈ ಚೆಕಿಂಗ್ ದಿ ಎಂಟ್ರಿ ಆಫ್ O2, ಟು ಪ್ರಿವೆಂಟ್ ಎಥಿಲೀನ್ ಫಾರ್ಮೇಷನ್ ಡ್ಯೂ ಟು ಇಂಜರಿ, ಟು ಮೇಕ್ ದಿ ಆಪಲ್ಸ್ ಲುಕ್ ಅಟ್ರಾಕ್ಟಿವ್. ಇದು ನಿಮ್ಮ ಎಕ್ಸಾಂಪ್ಲರಿನ ಪ್ರಶ್ನೆ ಆ್ಯಂಡ್ ಐ ಪ್ರಿಸ್ಯೂಮ್ ಸ್ವಲ್ಪ ನಿಮಗೆ ಕಷ್ಟ ಅಂತ ಅನ್ನಿಸ್ಬಹುದು. ಯಾಕೆಂತ ಹೇಳಿದ್ರೆ ನೀವು ಓವರ್ ಆಲ್ ನೋಡಿದ್ರೆ ಯು ವಿಲ್ ಸಿ ದಟ್ ದಿಸ್ ಇಸ್ ನಾಟ್ ಮೆನ್ಷನ್ ಡೈರೆಕ್ಟ್ಲಿ ಇನ್ ದ ಬುಕ್ ಎನಿವೇರ್ ಅಲ್ವಾ? ಸೊ ಇದಕ್ಕೆ ಉತ್ತರ ಏನು? ನೀವು ಇದನ್ನು ವ್ಯಾಕ್ಸ್ ಪೇಪರಲ್ಲಿ ರ್ಯಾಪ್ ಮಾಡಿದ್ರೆ ಇಟ್ ವಿಲ್ ಪ್ರಿವೆಂಟ್ ಏರೋಬಿಕ್ ರೆಸ್ಪಿರೇಷನ್. ಓಕೆ, ಏರೋಬಿಕ್ ರೆಸ್ಪಿರೇಷನ್ ಕಮ್ಮಿ ಆದರೆ ಅದು ಬೇಗ ಹಣ್ಣಾಗಲ್ಲ, ಅಥವಾ ಬೈ ದ ಟೈಮ್ ಇಟ್ ರೀಚಸ್ ದ ಮಾರ್ಕೆಟ್ ಯು ಕ್ಯಾನ್ ಸ್ಟಿಲ್ ಕೈಂಡ್ ಆಫ್ ಏನಂತಾರೆ ಅದರ ಕ್ವಾಲಿಟಿಯನ್ನು ನೀವು ಪ್ರಿಸರ್ವ್ ಮಾಡಬಹುದು, ರೈಟ್? ಓಕೆ, ಆಕ್ಸಿಜನ್ ಎಂಟರ್ ಆದರೆ ಏನಾಗುತ್ತೆ? ಆಪಲ್ಸ್ ವಿಲ್ ರೈಪನ್, ಮೆತ್ತಗಾಗುತ್ತೆ, ಡ್ರೈ ಕಾಣಿಸುತ್ತೆ, ಬಿಕಾಸ್ ದೇರ್ ಇಸ್ ರೆಸ್ಪಿರೇಷನ್ ಗೋಯಿಂಗ್ ಆನ್. ಸೊ ನೀವು ಇದನ್ನ ಪ್ರಿವೆಂಟ್ ಮಾಡ್ತಾ ಇದ್ದೀರಾ ಬೈ ರ್ಯಾಪಿಂಗ್ ಇಟ್ ಇನ್ ವ್ಯಾಕ್ಸ್ಡ್ ಪೇಪರ್. Growth can be measured in various ways. Which of these can be used as parameters to measure growth? Increase in cell number, increase in cell size, increase in length and weight, all of the above. I think it's a direct
ಕ್ವೆಶನ್ ಸೆಲ್ಫ್ ಎಕ್ಸ್ಪ್ಲನೇಟರಿ. ಗ್ರೋತ್ ಅಂದರೆ ಡಿಪೆಂಡಿಂಗ್ ಅಪಾನ್ ಯಾವ ಭಾಗವನ್ನು ಅಸೆಸ್ ಮಾಡ್ತಾ ಇದ್ರೆ ಇಟ್ ಕ್ಯಾನ್ ಬಿ ಎನಿಥಿಂಗ್. ನಂಬರ್ ಆಫ್ ಸೆಲ್ಸ್ ಹೆಚ್ಚಾಗಬಹುದು, ಸೆಲ್ಲಿನ ಸೈಜ್ ಹೆಚ್ಚಾಗಬಹುದು, ಲೆಂತ್ ಆ್ಯಂಡ್ ವೆಯ್ಟ್ ಹೆಚ್ಚಾಗಬಹುದು. ಸೊ ಇಟ್ ಬಿಕಮ್ಸ್ ಆಲ್ ಆಫ್ ದಿ ಅಬವ್. ನೆಕ್ಸ್ಟ್, the term synergistic action of hormones refer to when two hormones act together but bring about opposite effect. Okay, opposite effect ಅಂದಿದ ತಕ್ಷಣ ಇದು antagonistic ಆಯಿತು. When two hormones act together and contribute to the same function, then we call it as synergistic. Okay, when one hormone affects more than one function, idukku ಆ ಟರ್ಮಿಗೂ ಸಂಬಂಧ ಇಲ್ಲ. when many hormones bring about any one function, ಇದಕ್ಕೂ ಅಗೇನ್ ಸಿನರ್ಜಿಸ್ಟಿಕ್ಗೂ ಸಂಬಂಧ ಇಲ್ಲ. ಸಿನರ್ಜಿಸ್ಟಿಕ್ ಅಂದ್ರೆ ಒಂದೇ ಫಂಕ್ಷನ್ ಮಾಡುವಂಥದ್ದು. ಪ್ಲಾಸ್ಟಿಸಿಟಿ ಇನ್ ಪ್ಲಾಂಟ್ ಗ್ರೋತ್ ಮೀನ್ಸ್ ದಟ್. ಪ್ಲಾಸ್ಟಿಸಿಟಿ ಅಂದ್ರೆ ಏನು ಪ್ಲಾಂಟ್ ಗ್ರೋತ್ ಅಲ್ಲಿ? ಪ್ಲಾಂಟ್ ರೂಟ್ಸ್ ಆರ್ ಎಕ್ಸ್ಟೆನ್ಸಿಬಲ್. Plant development is dependent on the environment. Stems can extend, none of the above. Plant growth can depend upon the environment. Okay. ಇಂಥ ಒಂದು ಪ್ಲಾಸ್ಟಿಸಿಟಿಯನ್ನು ನೀವು ಓದಿದಿರ ಕೂಡ. ಈ ಪ್ಲಾಸ್ಟಿಸಿಟಿಗೆ ಎಕ್ಸಾಂಪಲ್ ಹೆಟೆರೋಫಿಲಿ ಅಂತ ಒಂದು ಕಾನ್ಸೆಪ್ಟ್ ಇದೆ, ಅದು ಬರುತ್ತೆ. ಆ್ಯಂಡ್ ಹಿಯರ್ ಯು ಕ್ಯಾನ್ ಸಿ ಹೆಟೆರೋಫಿಲಿ ಅಂತ ಹೇಳಿದ್ರೆ ಡಿಫ್ರೆಂಟ್ ಶೇಪ್ಸ್ ಆಫ್ ಲೀವ್ಸ್ ಬೇಸ್ಡ್ ಅಪಾನ್ either ದಿ ಎನ್ವೈರನ್ಮೆಂಟ್ ಅಥವಾ ಇವನ್ ಲೈಫ್ ಸೈಕಲ್ ಫಾರ್ ದಟ್ ಮ್ಯಾಟರ್. ಸೊ ಇದನ್ನು ನಾವು ಪ್ಲಾಸ್ಟಿಸಿಟಿ ಅಂತ ಕರಿತೀವಿ. ಚೇಂಜ್ ಇನ್ ಶೇಪ್ ಅನ್ನ ನೀವು ಪ್ಲಾಸ್ಟಿಸಿಟಿ ಕರೆಯೋದು, ರೈಟ್? ಸೊ ದಿಸ್ ಇಸ್ ಕ್ವೆಶನ್ ನಂಬರ್ 8. To increase sugar production in sugar canes, they are sprayed with sugar cane, ಕಬ್ಬು, ಅದರ ಲೆಂತಿನ ಮೇಲೆ ಡಿಪೆಂಡ್ ಆಗೋದು ಎಲ್ಲ. ಸೊ ಇಫ್ ದ ಲೆಂತ್ ಇಸ್ ಹೈ, ಶುಗರ್ ಈಲ್ಡ್ ಕೂಡ ಜಾಸ್ತಿ ಇರುತ್ತೆ. ಅರ್ಥ ಆಯ್ತಾ? So to increase sugar production in sugar cane, they are sprayed with IAA, cytokinin, gibberellin, ethylene. So illi the answer would be gibberellin. Internode elongation ನೀವು you can bring about by using gibberellic acid. So ಕಬ್ಬು ಉದ್ದ ಆಗುತ್ತೆ and then in turn sugar yield will increase ಅಲ್ವಾ? ಫಂಕ್ಷನ್ಸ್ ಮೇಲೆ ABA acts as antagonistic too. ಸೊ ABA ಜೊತೆ ಯಾವತ್ತು ಆಂಟಗೋನಿಸ್ಟಿಕ್ ಅಂದ್ರೆ ಅಪೋಸಿಟ್ ಫಂಕ್ಷನ್ ಅನ್ನ ಪ್ಲೇ ಮಾಡೋ ಎಬಿಲಿಟಿ ಇರೋದು ಒಂದೇ ಹಾರ್ಮೋನಿಗೆ ಹೆಚ್ಚಾಗಿ, ದಟ್ ಇಸ್ ಗಿಬೆರ್ಲಿಕ್ ಆಸಿಡ್. ಎಲ್ಲಿ ABA ಒಂದು ಫಂಕ್ಷನ್ ಅನ್ನ ಸಪ್ರೆಸ್ ಮಾಡುತ್ತೆ ಅಂದ್ರೆ ಆಬ್ಸಿಸಿಕ್ ಆಸಿಡ್, ಅಲ್ಲಿ ಗಿಬೆರ್ಲಿಕ್ ಆಸಿಡ್ ಅದನ್ನ ಪ್ರಮೋಟ್ ಮಾಡುತ್ತೆ. ಸಪ್ರೆಸ್, ಪ್ರಮೋಟ್, ಅಪೋಸಿಟ್ ಫಂಕ್ಷನ್, ಆಂಟಗೋನಿಸ್ಟಿಕ್. ಸೊ ಇಫ್ ABA is suppressing the germination of seed, gibberellic acid will promote germination of seed. Okay. Monocarpic plants are those which, monocarpic ಗಿಡಗಳು ಅಂದ್ರೆ ಏನು? I think, okay, let's do a thing. ಈ ಪ್ರಶ್ನೆನ ಮಾಡೋಣ. ಮೋನೋಕಾರ್ಪಿಕ್, ಮೋನೋ ಅಂದ್ರೆ ಒಂದು, ಕಾರ್ಪಿಕ್ ಅಂತ ಹೇಳಿದ್ರೆ ಫ್ರೂಟ್ ಪ್ರೊಡಕ್ಷನ್. ಫ್ರೂಟ್ ಪ್ರೊಡ್ಯೂಸ್ ಆಗ್ಬೇಕಾದ್ರೆ ಫ್ಲವರ್ ಪ್ರೊಡ್ಯೂಸ್ ಆಗ್ಬೇಕು. ಮೋನೋಕಾರ್ಪಿಕ್ ಅಂತ ಹೇಳಿದ್ರೆ ದಟ್ ಬೇರ್ ಫ್ಲವರ್ಸ್ ವಿತ್ ಒನ್ ಓವರಿ. ನೋ, ಫ್ಲವರ್ ಒನ್ಸ್ ಅಂಡ್ ಡೈ, ಬೇರ್ ಓನ್ಲಿ ಒನ್ ಫ್ಲವರ್, ಆಲ್ ಆಫ್ ದಿ ಅಬವ್. ಮೋನೋಕಾರ್ಪಿಕ್ ಅಂತ ಹೇಳಿದ್ರೆ ದೀಸ್ ಆರ್ ದ ಪ್ಲಾಂಟ್ಸ್ ದಟ್ ಫ್ಲವರ್ ಓನ್ಲಿ ಒನ್ಸ್ ಇನ್ ದ ಲೈಫ್ ಟೈಮ್. ಇದಕ್ಕೆ ಸುಮಾರು ಎಕ್ಸಾಂಪಲ್ ಇದೆ. ಬ್ಯಾಂಬೂ ಗಿಡ ಅಲ್ವಾ, ಬಿದಿರು ಅಂತೀವಿ. ಬ್ಯಾಂಬೂ ಗಿಡಗಳು 50 ಅಥವಾ 100 ವರ್ಷಕ್ಕೆ ಒಮ್ಮೆ ಫ್ಲವರ್ ಕೊಡುವಂಥದ್ದು. ಆರ್ ಎಲ್ಸ್ ಯು ಕ್ಯಾನ್ ಲೆಟ್ಸ್ ಸೇ ಸ್ಟ್ರೊಬಿಲ್ಯಾಂಥಸ್ ಕುಂತಿಯಾನ, ನೀಲಕುರುಂಜಿ ಅಂತ ಒಂದು ಗಿಡ ಇದೆ ನಮ್ಮ ವೆಸ್ಟರ್ನ್ ಘಾಟ್ಸ್ ಅಲ್ಲಿ. ಅವುಗಳು ಕೂಡ 12 ವರ್ಷಕ್ಕೊಮ್ಮೆ ದೇ ಆರ್ ಪ್ರೊಡ್ಯೂಸ್ಡ್. ಸೊ ಗಿಡ ಬೆಳೆಯುತ್ತೆ 12 ವರ್ಷಕ್ಕೆ, 12ನೇ ವರ್ಷದಲ್ಲಿ ಹೂ ಬಿಡುತ್ತೆ ಆ್ಯಂಡ್ ಅದಾದ ನಂತರ ಗಿಡ ಸತ್ತು ಹೋಗುತ್ತೆ. ಆ ಹೂಗಳು ಫ್ರೂಟ್ಸಿಗೆ ಡೆವಲಪ್ ಆಗಿ ಸೀಡ್ಸ್ ಅಲ್ಲಿ ಬಿದ್ದಿರುತ್ತೆ. ಆ ಸೀಡ್ಗಳು ತಿರ್ಗಾ ಜರ್ಮಿನೇಟ್ ಆಗೋದು, 12 ವರ್ಷ ಬೆಳೆಯೋದು, ಹೂವನ್ನು ಬಿಡೋದು ಆ್ಯಂಡ್ ದೆನ್ ಇಟ್ ಡೈಸ್ ಅಗೇನ್. ಇಂಥ ಗಿಡಗಳನ್ನು ನಾವು ಮೋನೋಕಾರ್ಪಿಕ್ ಅಂತ ಕರಿತೀವಿ. ಐ ಹೋಪ್ ದಿಸ್ ಇಸ್ ಕ್ಲಿಯರ್. ಎಸ್, ಈ ಪ್ರಶ್ನೆಗೆ ಬರೋಣ. Growth can be defined as an dash increase in size of an organ or its parts
or excess of an individual cell. Irreversibly permanent, reversible temporary, irreversible temporary, reversible permanent. So growth ಅನ್ನ ನಾವು ಏನಂತ ಕರಿತೀವಿ? Growth can be defined as an irreversible permanent increase in size of an organ or its parts or excess of an individual cell. Irreversible ಆಗಿರಬೇಕು and it should be permanent. ಅಲ್ವಾ? Yes. Arithmetic growth is mathematically expressed as, first of all, arithmetic growth in artha enu. So if you remember, arithmetic growth anta ಹೇಳಿದ್ರೆ, it's a growth where, imagine ನಮ್ಮ ಹತ್ರ ಒಂದು group of cell ಇದೆ ಅಂತ ಅನ್ಕೊಳ್ಳಿ. Okay, ಆ group of cells divide ಆಗ್ತಾ ಇದೆ. That means they are meristematic. All right, ನಾನು ಬೇಕಂದ್ರೆ ಡ್ರಾ ಮಾಡಿ ತೋರಿಸ್ತೀನಿ. So you have a cell which divides, okay, after a series of division. ಇದರಲ್ಲಿ ಒಂದು ಸೆಲ್ ಮಾತ್ರ ಅದರ ಮೆರಿಸ್ಟಮ್ಯಾಟಿಕ್ ಎಬಿಲಿಟಿಯನ್ನ ಹೊಂದ್ಕೊಂಡಿದೆ ಅಥವಾ ಮೇಂಟೈನ್ ಮಾಡುತ್ತೆ. ಮಿಕ್ಕಿರುವಂಥದ್ದು 3 will mature into permanent cells. ಅರ್ಥ ಆಯ್ತಾ? So this continues to divide. ಇದನ್ನ ನಾವು ಅರ್ಥಮೆಟಿಕ್ ಅಂತೀವಿ. ಸೊ ಇದಕ್ಕೆ ಬೇಕಾಗಿರೋ ಅಥವಾ ಕೊಟ್ಟಿರುವಂತಹ ಇಕ್ವೇಶನ್ ಏನಾಗುತ್ತೆ? The equation is going to be length consider ಮಾಡ್ತೀವಿ ನಾವು as given in your book. Okay, as given in your book. Initial length, final length, R is relative growth and T is time. So ನಾವು ಇಲ್ಲಿ ಮಾತಾಡಬೇಕಾದ್ರೆ what are we going to assess? ಇಲ್ಲಿ ನಾವು assess ಏನು ಮಾಡ್ತಾ ಇದ್ದೀವಿ? We are going to assess R. ರಿಲೇಟಿವ್ ಗ್ರೋತ್ ಎಷ್ಟಾಯಿತು? ಸೊ ಸಪೋಸ್ ಒಂದು ತಿಂಗಳಲ್ಲಿ ತಿಂಗಳಿನ ಫಸ್ಟ್ ಡೇ ಯು ವೆಂಟ್ ಫಾರ್ ಅಸೆಸ್ಮೆಂಟ್ ಆಫ್ ಲೆಂತ್ ಆಫ್ ದ ಪ್ಲಾಂಟ್, ಆಮೇಲೆ 30ನೇ ದಿನಕ್ಕೆ ಹೋದ್ರಿ. ಸೊ ಇನಿಷಿಯಲ್ ಲೆಂತ್ ನಿಮಗೆ ವ್ಯಾಲ್ಯೂ ಸಿಕ್ಕಿರುತ್ತೆ. 30ನೇ ದಿನಕ್ಕೆ ಸಿಕ್ಕಿರುವಂಥ ಲೆಂತ್ ವಿಲ್ ಬಿ ಫೈನಲ್ ಲೆಂತ್. ಟೈಮ್ ನೀವೇ ಡಿಸೈಡ್ ಮಾಡೋದು, ಆ ಟೈಮ್ ಪೀರಿಯಡ್. ಸೊ ನಿಮ್ಗೆ ಅದ್ರ ವ್ಯಾಲ್ಯೂ ಕೂಡ ಗೊತ್ತಿದೆ. ಸೊ ಆ ಅನ್ನೋನ್ ವ್ಯಾಲ್ಯೂ ಏನು? ಇಟ್ ಇಸ್ R, which is unknown. So you have to find out relative growth. 30 ದಿವಸದಲ್ಲಿ ಆ ಗಿಡ ಎಷ್ಟು ಬೆಳೆದಿದೆ ಅಂತ. ಇದ್ರ ಬಗ್ಗೆ ಡಿಸ್ಕ್ರಿಪ್ಷನ್ ಬೇಕಂತ ಹೇಳಿದ್ರೆ ಯು ಕ್ಯಾನ್ ವಿಸಿಟ್ ಅಭಿಯಾನ್ 2.0. ಲೈಕ್ ಐ ಆಲ್ವೇಸ್ ಸೇ, ಐ ಆಮ್ ಸೇಯಿಂಗ್ ಇಟ್ ಅಗೇನ್, ನಿಮ್ಗೆ ಹೆಲ್ಪ್ ಆಗ್ಬೋದೇನು. Plants follow different pathways in response to environment or phases of life to form different kinds of structures. This ability is called, ಇದನ್ನ ಏನಂತ ಕರಿತೀವಿ? ಸೊ either ಲೈಫ್ ಸೈಕಲಿನ ಒಂದು ಕನ್ಸಿಡರೇಷನ್ ನೀವು ತಗೊಂಡ್ರೆ, ಇಲ್ಲ ಎನ್ವೈರ್ಮೆಂಟಿನ ಕನ್ಸಿಡರೇಷನ್ ತಗೊಂಡ್ರೆ, ಗಿಡಗಳು ಬೇರೆ ಬೇರೆ ಪಾತ್ವೇ ಅನ್ನ ತಗೊಳುತ್ತೆ. ಅಂದ್ರೆ ಎಲೆಗಳು ಬೇರೆ ಬೇರೆ ರೀತಿ ಬೆಳಿಬಹುದು. ಸೊ ವೆನ್ ದೇ ಆರ್ ಯಂಗ್ ದ ಲೀವ್ಸ್ ಆರ್ ವೆರಿ ಡಿಫ್ರೆಂಟ್ ಆಸ್ ಕಂಪೇರ್ಡ್ ಟು ವೆನ್ ದೇ ಹ್ಯಾವ್ ಗ್ರೋನ್ ಓಲ್ಡ್. ಇದನ್ನ ಏನಂತ ಕರಿತೀವಿ? ಇದನ್ನ ನಾವು ಪ್ಲಾಸ್ಟಿಸಿಟಿ ಅಂತ ಕರೆಯೋದು ಅಲ್ವಾ? ಟೋಟಿಪೊಟೆನ್ಸಿ ಅಂದ್ರೆ ಏನು? ಗಿಡದ ಯಾವ್ದಾದ್ರೂ ಭಾಗದಲ್ಲಿ ಇರುವಂತಹ ಜೀವಂತವಾಗಿರುವಂತಹ ಸೆಲ್ ಅನ್ನ ನೀವು ತಗೊಂಡ್ರೆ, ಸ್ಪೆಷಲಿ ಪ್ಯಾರೆಂಕೈಮವನ್ನು ತಗೊಂಡ್ರೆ, ಆ ಪ್ಯಾರೆಂಕೈಮಕ್ಕೆ ಗಿಡದ ಪೂರ್ತಿ ದೇಹವನ್ನ ಪ್ರೊಡ್ಯೂಸ್ ಮಾಡೋ ಎಬಿಲಿಟಿ ಇದೆ. ಬೇರ್ಗಳು, ಬೇರ್ ಅಂದ್ರೆ ರೂಟ್, ಶಾಖೆಗಳು, ಬ್ರಾಂಚಸ್, ಶೂಟ್ ಸಿಸ್ಟಮ್, ಎನಿಥಿಂಗ್ ಇಟ್ ಕ್ಯಾನ್ ಪ್ರೊಡ್ಯೂಸ್. ನಮ್ಮ ದೇಹದಲ್ಲಿ ಆ ಟೋಟಿಪೊಟೆನ್ಸಿ ಎಬಿಲಿಟಿ ಇಲ್ಲ. ಸಪೋಸ್ ನಮ್ಮ ದೇಹದಿಂದ ನೀವು ಸ್ಕಿನ್ ಸೆಲ್ ತಗೊಂಡ್ರೆ ಅದು ಸ್ಕಿನ್ ಸೆಲ್ ಮಾತ್ರ ಪ್ರೊಡ್ಯೂಸ್ ಮಾಡುತ್ತೆ, ಅದರಿಂದ ನಿಮಗೆ ಪೂರ್ತಿ ಆರ್ಗ್ಯಾನಿಸಮ್ ಸಿಗ್ತಿಲ್ಲ. ಅರ್ಥ ಆಯ್ತಾ? ಸೊ ನಮಗೆ ಟೋಟಿಪೊಟೆನ್ಸಿ ಎಬಿಲಿಟಿ ಇಲ್ಲ, ಅವುಗಳಿಗಿದೆ, ಗಿಡಗಳಿಗಿದೆ. ಕಾಂಪಿಟೆನ್ಸಿ ಹ್ಯಾವ್ ಸ್ಟಡಿ, ಲೀವ್ ಇಟ್. ಕ್ಯಾಪಿಲಾರಿಟಿ ಆಲ್ಸೋ ನೀವು ಓದಿಲ್ಲ ಬಿಕಾಸ್ ಇಟ್ಸ್ ಬಿನ್ ಡಿಲೀಟೆಡ್. ಸೊ ಲೆಟ್ಸ್ ಲೀವ್ ಇಟ್ ಅಸೈಡ್. ಗ್ರೋತ್ ಇಸ್ ಮ್ಯಾಕ್ಸಿಮಮ್ ಇನ್ ಝೋನ್ ಆಫ್ cell elongation, cell differentiation, cell maturation, all of these. So if you pay attention, ಈ ರೂಟ್ ಟಿಪ್ ಅನ್ನ ನೀವು ತಗೊಂಡ್ರೆ ಇಲ್ಲಿ ನಿಮ್ಗೆ ಬರೋದು ಮೆರಿಸ್ಟಮ್ಯಾಟಿಕ್ ಝೋನ್. ಆಮೇಲೆ ಮೆರಿಸ್ಟಮ್ಯಾಟಿಕ್ ಝೋನ್ ಇಂದ ಡಿವೈಡ್ ಆಗಿ ಸೆಲ್ ಆಡ್ ಆದ್ರೆ ಹಿಯರ್ ಇಟ್ ಕಮ್ಸ್ ಇಲಾಂಗೇಶನ್. ದೆನ್ ಇದೇ ಸೆಲ್ ಮೆಚುರೇಷನ್ ಅಂಡ್ ಇದೇ ಸೆಲ್ ಡಿಫ್ರೆನ್ಸಿಯೇಷನ್. ಸೊ ಇಲಾಂಗೇಶನ್ ಎಲ್ಲಿ ಹೋಯ್ತು? ಝೋನ್ ಆಫ್ ಇಲಾಂಗೇಶನ್, ಸೆಲ್ ಉದ್ದ ಆಗ್ತಾ ಇದೆ.
ಗ್ರೋತ್ ಮ್ಯಾಕ್ಸಿಮಮ್ ಇರುತ್ತೋ ಇಲ್ವೋ? ದ ಸೆಲ್ಸ್ ಆರ್ ಇಲಾಂಗೇಟಿಂಗ್, ಉದ್ದ ಆಗ್ತಾ ಇದೆ, ಎಕ್ಸ್ಪ್ಯಾಂಡ್ ಆಗ್ತಾ ಇದೆ. ಸೊ ದೇರ್ ಗ್ರೋತ್ ಇಸ್ ಗೋಯಿಂಗ್ ಟು ಬಿ ಮ್ಯಾಕ್ಸಿಮಮ್. ಫ್ಯಾಕ್ಟರ್ಸ್ ವಿಚ್ ಇನ್ಫ್ಲೂಯೆನ್ಸ್ ಗ್ರೋತ್ ಆರ್, ಗ್ರೋತಿಗೆ ಇನ್ಫ್ಲುಯೆನ್ಸ್ ಮಾಡುವಂಥ ಫ್ಯಾಕ್ಟರ್ಸ್ ಯಾವುದು? ನ್ಯೂಟ್ರಿಯೆಂಟ್, ಲೈಟ್, ಟೆಂಪರೇಚರ್, ವಾಟರ್, ಆಕ್ಸಿಜನ್, ಆಲ್ ಆಫ್ ದಿಸ್. ನ್ಯೂಟ್ರಿಯೆಂಟ್ಸ್ ಪೋಷಕಾಂಶ ಹೌದು, ಗಿಡಗಳಾದರೆ ಲೈಟ್ ಬೇಕಾಗುತ್ತೆ, ಕರೆಕ್ಟ್ ಆಗಿರುವಂಥ ಟೆಂಪ್ರೇಚರ್ ಬೇಕು, ಬಿಕಾಸ್ ಗಿಡಗಳನ್ನು ನೀವು ಒಂದು ರೀತಿ ಕೋಲ್ಡ್ ಬ್ಲಡೆಡ್ ಅಂತ ಹೇಳ್ಬೋದು, ಬಿಕಾಸ್ ದೇ ಕೆನಾಟ್ ರೆಗ್ಯುಲೇಟ್ ದ ಟೆಂಪ್ರೇಚರ್. ಹೊರಗಡೆ ಟೆಂಪ್ರೇಚರ್ ಹೇಗಿದೆ, ದೇಹದ ಟೆಂಪ್ರೇಚರ್ ಹಾಗೆ ಹೆಚ್ಚಾಗ್ತಾ ಹೋಗುತ್ತೆ. ಸೊ ನೀವು ಸೆಕೆಂಡ್ PU ಸ್ಟೂಡೆಂಟ್ ಆದರೆ ನೀವು ಕನ್ಫರ್ಮರ್ಸ್ ಅಂತ ಒಂದು ಟಾಪಿಕ್ ಓದಿರ್ತೀರ ಆರ್ಗ್ಯಾನಿಸಮ್ ಆ್ಯಂಡ್ ಪಾಪ್ಯುಲೇಷನ್ ಅಲ್ಲಿ. ಪ್ಲಾಂಟ್ಸ್ ಕಮ್ ಅಂಡರ್ ಕನ್ಫರ್ಮರ್ಸ್. ವಾಟರ್, ನೀರು ಬೇಕು, ಆಕ್ಸಿಜನ್ ಬೇಕು, ಇದೆಲ್ಲ ಇಲ್ಲದಿದ್ರೆ ಗ್ರೋತ್ ಅಫೆಕ್ಟ್ ಆಗೇ ಆಗುತ್ತೆ ಅಲ್ವಾ? ಸಿಂಪಲ್ ಪ್ರಶ್ನೆ. ನೆಕ್ಸ್ಟ್ ಕ್ವೆಶನ್, ಹಾರ್ಮೋನ್ ರೆಸ್ಪಾನ್ಸಿಬಲ್ ಫಾರ್ ಎಪಿಕಲ್ ಡಾಮಿನೆನ್ಸ್. ಇವಾಗ ನಾನು ಹೇಳಿದೆ ನಿಮಗೆ, ಎಪಿಕಲ್ ಡಾಮಿನೆನ್ಸ್ ಆಗಬೇಕಾದ್ರೆ ಯಾವ ಹಾರ್ಮೋನ್ ಬೇಕಾಗುತ್ತೆ? ಇದು ಆಕ್ಸಿನ್, ಇದು ಕೆಲಸ. ಫುಲ್ ಫಾರ್ಮ್ ಏನು? ಇಂಡೋಲ್ ಎಸಿಟಿಕ್ ಆಸಿಡ್. GA is gibberellic acid, ABA abscisic acid, ಫ್ಲೋರಿಜೆನ್ is a type of plant hormone ಅಂತ ಹೇಳಬಹುದು, which induces flowering theoretically, but ಇಲ್ಲಿ ತನಕ ಫ್ಲೋರಿಜೆನ್ ಅನ್ನ ಯಾವ ಸೈಂಟಿಸ್ಟ್ ಕೂಡ ಪ್ಯೂರಿಫೈ ಮಾಡಿ ಎಕ್ಸ್ಟ್ರಾಕ್ಟ್ ಮಾಡಿ ತೋರಿಸಿಲ್ಲ. ಸೊ ಮೆನಿ ಆಫ್ ದ ಬಾಟನಿಸ್ಟ್ ಬಿಲೀವ್ ದಟ್ ಇಟ್ ಈಸ್ ಮಿಥಿಕಲ್ ಹಾರ್ಮೋನ್, ಅಂದ್ರೆ ಇದೆ ಅಂತೀವಿ ಬಟ್ ಆಕ್ಚುಲಿ ಅಂಥದ್ದು ಏನಿಲ್ಲ ಅಂತ. ಸೊ ಕೊಕೊನಟ್ ಮಿಲ್ಕ್ ಅಲ್ಲಿ ಏನಿದೆ, ಇಟ್ಸ್ ಮೋರ್ ಆಫ್ ಅ ರೆಪಿಟೇಷನ್, ಬಟ್ ಎಸ್, ಕೊಕೊನಟ್ ಮಿಲ್ಕ್ ಅಲ್ಲಿ ನಿಮಗೆ ಸೈಟೋಕೈನಿನ್ ಸಿಗೋದು ಬೇರೆ ರೀತಿಯಲ್ಲಿ. ಪ್ರಶ್ನೆ ಕೇಳಿದ್ದಾರೆ. ಸೊ ವಿಲ್ ಜಸ್ಟ್ ಗೋ ಕ್ವಿಕ್ಲಿ ಟು ದ ನೆಕ್ಸ್ಟ್ ಒನ್. ಓಕೆ, ಒಂದು ನಿಮಿಷ. ಐ ಥಿಂಕ್ ದಿಸ್ ಇಸ್ ಆಲ್ಸೋ, ಸಾರಿ, ನಾಟ್ ದಿಸ್. ಲೆಟ್ ಅಸ್ ಕಮ್ ಟು ದಿಸ್ ಒನ್. ವಿಚ್ ಆಫ್ ದ ಫಾಲೋವಿಂಗ್ ಗ್ರೋತ್ ರೆಗ್ಯುಲೇಟರ್ ಇಸ್ ನೋನ್ ಆಸ್ ಸ್ಟ್ರೆಸ್ ಹಾರ್ಮೋನ್? ಐ ರಿಪೀಟ್, ಇದು ಸ್ವಲ್ಪ ಇದು ಡಿಲೀಟ್ ಆಗಿದೆ ನಿಮ್ಮ ಸಿಲೆಬಸ್ ಇಂದ, ದಟ್ಸ್ ಐ ಆಮ್ ಸ್ಕಿಪ್ಪಿಂಗ್ ಇಟ್. ಸೊ ಡೋಂಟ್ ಥಿಂಕ್ ಮ್ಯಾಮ್ ಸ್ಕಿಪ್ ಮಾಡಿದ್ರು, ಅಂಡ್ ಇದನ್ನ ನಾವು ಆಲ್ರೆಡಿ ಡಿಸ್ಕಸ್ ಮಾಡಿ ಆಗಿದೆ. ಸೊ ವಿಲ್ ಕಮ್ ಟು ದಿಸ್. ವಿಚ್ ಆಫ್ ದ ಫಾಲೋವಿಂಗ್ ಗ್ರೋತ್ ರೆಗ್ಯುಲೇಟರ್ ಇಸ್ ನೋನ್ ಆಸ್ ಸ್ಟ್ರೆಸ್ ಹಾರ್ಮೋನ್? ಗಿಡಗಳಲ್ಲಿ ಒಂದೇ ಸ್ಟ್ರೆಸ್ ಹಾರ್ಮೋನ್ ಇರೋದು, ಅಂಡ್ ಅದು ಆಬ್ಸಿಸಿಕ್ ಆಸಿಡ್. ಲೈಕ್ ಹೌ ಇನ್ ಅವರ್ ಬಾಡಿ ಯು ಹ್ಯಾವ್, ಲೆಟ್ಸ್ ಸೇ, ಕಾರ್ಟಿಸೋಲ್ಸ್ ಅನ್ನೋ ಒಂದು ಗ್ರೂಪ್ ಆಫ್ ಹಾರ್ಮೋನ್ which is responsible for handling stress. They are wrongly called as stress hormone anta nange ansutte, because they are produced when the plant is in stress so that the plant can survive stress. Abscisic acid produce agilla andre ಗಿಡಗಳು ಸತ್ತು ಹೋಗುತ್ತೆ. ಸೇಮ್ ವಿತ್ ಅಸ್, ನಮ್ಮ ದೇಹದಲ್ಲಿ ನಮಗೆ ಸ್ಟ್ರೆಸ್ ಆಗುವಾಗ ಕಾರ್ಟಿಸೋಲ್ ಪ್ರೊಡ್ಯೂಸ್ ಆಗೋದು ಯಾಕೆ? so that we can handle the stress. So it's not necessarily a bad hormone, it is something that we need, ನಮಗೆ ಬೇಕಾಗುವಂಥದ್ದು. Okay, ethylene gibberellic acid agala, GA3 is gibberellic acid, indole acetic acid is nothing but auxin. Which of the given condition is exhibited by the diagram given below? So ನಿಮಗೆ ಈ ಎರಡು ಡಯಾಗ್ರಾಮ್ ಅನ್ನ ಕೊಟ್ಟಿದ್ದಾರೆ, ಅಂಡ್ ಇದು ಏನನ್ನ ರೆಪ್ರೆಸೆಂಟ್ ಮಾಡ್ತಾ ಇದೆ ಅಂತ ಕೇಳ್ತಾ ಇದ್ದಾರೆ. ಇದು ಅವ್ರು ತಗೊಂಡಿರೋದು ಪ್ಲಾಸ್ಟಿಸಿಟಿ ಅಂತ ಒಂದು ಕಾನ್ಸೆಪ್ಟ್ ಅಲ್ಲಿ, ಅಂಡ್ ಪ್ಲಾಸ್ಟಿಸಿಟಿಯಲ್ಲಿ they have taken this concept of heterophilia ಅಲ್ವಾ? and ಇದು ಅವ್ರು ಕೊಟ್ಟಿರುವಂತಹ ಡಯಾಗ್ರಾಮ್ ಏನಿದೆ, this is of a plant called as buttercup. ಸೊ ಒಂದು ವೇಳೆ ಬಟರ್ ಕಪ್ಪಿನ ಎಲೆಗಳು ಟೆರೆಸ್ಟ್ರಿಯಲ್ ಆಗಿದ್ರೆ, ನೆಲದ ಮೇಲೆ ಆ ಎಲೆಗಳು ಹೀಗೆ ಬೆಳಿತವೆ, ನೀರಲ್ಲಿ ಬೆಳೆದ್ರೆ ಹೀಗೆ ಬೆಳಿತವೆ, ಎಕ್ವೆಟಿಕ್. ನೀರಲ್ಲಿ ಬೆಳೆದ್ರೆ ಹೀಗೆ ಯಾಕೆ ಬೆಳೆಯೋದು? ದೇ ಆರ್ ಕಟ್ ಸೊ ದ್ಯಾಟ್ ವಾಟರ್ ಕ್ಯಾನ್ ಪಾಸ್ ಥ್ರೂ ಇಟ್. ಇಲ್ಲಾಂದ್ರೆ ಏನಾಗುತ್ತೆ, ಹೀಗಿದ್ರೆ ನೀರು ಅದಕ್ಕೆ ಹೊಡೆದು ಕಟ್ ಆಗ್ತಾ ಹೋಗುತ್ತೆ. ಸೊ ದಟ್ ಟೈಮ್ ದ ಪ್ಲಾಂಟ್ ಹ್ಯಾಸ್ ಟು ಇನ್ವಾಲ್ವ್ ಇನ್ ರಿಪೇರ್. ಸೊ ಮೋರ್ ಅಮೌಂಟ್ ಆಫ್ ಎನರ್ಜಿ ವಿಲ್ ಗೆಟ್ ವೇಸ್ಟೆಡ್ ಇನ್ ರಿಪೇರ್. ಹೀಗಿದ್ರೆ ದ ರೆಸಿಸ್ಟೆನ್ಸ್ ಆಫರ್ಡ್ ಬೈ ದ ಲೀಫ್ ಟು ವಾಟರ್ ಇಸ್ ಲೆಸ್. ವೇರ್ ಅಂಡ್ ಟೇರ್ ಅವಾಯ್ಡ್ ಮಾಡಬಹುದು. ಸೊ ಇಟ್ಸ್ ಮೋರ್ ಲೈಕ್ ಅನ್ ಅಡಾಪ್ಟೇಷನ್. ಇದನ್ನ ನಾವು ಎನ್ವೈರನ್ಮೆಂಟಲ್ ಹೆಟರೋಫಿಲಿ ಕರಿತೀವಿ. ಎಕ್ಸಾಂಪಲ್ ಏನು? ಬಟರ್ ಕಪ್. ಡೆವಲಪ್ಮೆಂಟಲ್ ಹೆಟರೋಫಿಲಿ ಅಂತ ಫಸ್ಟ್ ಕೊಟ್ಟಿದ್ದಾರೆ. ಇದಾಗಲ್ಲ. ಡೆವಲಪ್ಮೆಂಟಲ್ ಹೆಟರೋಫಿಲಿಯಲ್ಲಿ ಕೊರಿಯಾಂಡರ್, ಕಾಟನ್, ಲಾರ್ಕ್, ಸ್ಪರ್, ಈ 3 ಎಕ್ಸಾಂಪಲ್ಸ್ ಬರುತ್ತೆ. ಓಕೆ, ನೆಕ್ಸ್ಟ್ ಕ್ವೆಶ್ಚನ್.
Cytokinins and auxins are antagonistic to each other with respect to. Already ಹೇಳಿದ್ದೆ ನಾನು. If auxins promote apical dominance, cytokinins promote lateral growth of branches. So they are antagonistic when it comes to apical dominance. Both promote cell division, both can, okay, internode elongation ಗೆ ಗಿಬರ್ಲಿಕ್ ಆಸಿಡ್ ಹೆಲ್ಪ್ ಮಾಡೋದು. Both can delay senescence, especially auxin. ಡಿಲೇ ಸೆನೆಸೆನ್ಸ್ ಅಂತ ಹೇಳಿದ್ರೆ ಏಜ್ ಆಗೋದು, ಅದನ್ನ ಸ್ಪೆಷಲಿ ಆಕ್ಸಿನ್ ಕ್ಯಾನ್ ಡಿಲೇ ಇಟ್. ಸೈಟೋಕೈನಿನ್ ಆಲ್ಸೋ ಹ್ಯಾಸ್ ದ ಸೇಮ್ ಎಫೆಕ್ಟ್ ಆನ್ ಸರ್ಟನ್ ಪಾರ್ಟ್ಸ್ ಅಂತ ಹೇಳ್ಬೋದು. ಬಟ್ ದ ಆನ್ಸರ್ ಹಿಯರ್ ವುಡ್ ಬಿ ಎಪಿಕಲ್ ಡಾಮಿನೆನ್ಸ್. Parenchymatous cells that are made to divide under controlled laboratory condition during plant tissue culture are. ಸೊ ಅವ್ರೇನಂತಾರೆ, ಲ್ಯಾಬ್ ಅಲ್ಲಿ ನೀವು ಪ್ಲಾಂಟ್ ಟಿಶ್ಯೂ ಕಲ್ಚರ್ ಮಾಡ್ತಾ ಇದ್ದೀರಾ, ಪ್ಯಾರೆನ್ಕೈಮಸ್ ಸೆಲ್ಸ್ ತಗೊಂಡಿದ್ದೀರಾ, ಅದನ್ನ ಲ್ಯಾಬಿಗೆ ತಗೊಂಡು ಬಂದು ಬೇಕಾಗಿರುವಂಥ ಸಾಮಗ್ರಿಗಳನ್ನು ನೀವು ಟೆಸ್ಟ್ ಟ್ಯೂಬಿಗೆ ಹಾಕ್ತೀರಾ ಅಂತ ಅನ್ಕೊಳ್ಳಿ. ನ್ಯೂಟ್ರಿಯೆಂಟ್ಸ್ ಹಾಕ್ತೀರಾ, ಹಾರ್ಮೋನ್ಸ್ ಹಾಕ್ತೀರಾ, ಅಮೈನೋ ಆಸಿಡ್ಸ್ ಇರಬಹುದು, ಮಿನರಲ್ಸ್ ಇರಬಹುದು, ನೀರಿನ ಜೊತೆ ಮಿಕ್ಸ್ ಮಾಡಿ ಈ ಪ್ಯಾರೆನ್ಕೈಮಸ್ ಸೆಲ್ಲನ್ನು ಅದ್ರಲ್ಲಿ ಹಾಕ್ತೀರಾ. ಈ ಪ್ಯಾರೆನ್ಕೈಮಸ್ ಸೆಲ್ಲಿಗೆ ಕಂಟ್ರೋಲ್ಡ್ ಕಂಡೀಷನ್ ಹೇಳೋದು ಅದಕ್ಕೆ ಲ್ಯಾಬಲ್ಲಿ, ಬಿಕಾಸ್ ಯು ಆರ್ ಕಂಟ್ರೋಲಿಂಗ್ ಇಟ್, ಏನು ಹಾಕ್ಬೇಕು ಏನು ಹಾಕಬಾರ್ದು. ಆ ಕಂಡೀಷನ್ ಸಿಕ್ಕಿದಾಗ ಪ್ಯಾರೆನ್ಕೈಮಗೆ ಸಡನ್ ಆಗಿ ಒಂದು ಅರಿವಾಗುತ್ತೆ, ಓ ಮೇ ಬಿ ಐ ಕ್ಯಾನ್ ಬಿಕಮ್ ಮೆರಿಸ್ಟಮ್ಯಾಟಿಕ್ ಅಂಡ್ ಡಿವೈಡ್. ಪ್ಯಾರೆನ್ಕೈಮಸ್ ಸೆಲ್ ಕ್ಯಾನ್ ನಾಟ್ ಡಿವೈಡ್. ಬಟ್ ದೆನ್ ಇಷ್ಟೆಲ್ಲ ಕಂಡೀಷನ್ ಸಿಕ್ಕುವಾಗ, ಅದಕ್ಕೆ ಪ್ಯಾಂಪರಿಂಗ್ ಸಿಗುವಾಗ ಅಲ್ವಾ, ನಾವು ಅದಕ್ಕೆ ಮುದ್ದು ಮಾಡ್ತಾ ಇದೀವಿ ಇನ್ನವೇ, ಅದು ತಿನ್ನು ಇದು ತಿನ್ನು ಅಂತ. ಸೊ ಅದೇನ್ ಮಾಡುತ್ತೆ, ಇಟ್ ವಿಲ್ ಬಿಕಮ್ ಮೆರಿಸ್ಟಮ್ಯಾಟಿಕ್ ಅಗೇನ್, ಗೇನ್ ದಿ ಎಬಿಲಿಟಿ ಟು ಡಿವೈಡ್. ಪ್ಯಾರೆನ್ಕೈಮ ಹುಟ್ಟಿರೋದು ಮೆರಿಸ್ಟಮ್ ಇಂದಾನೆ. ಸೊ ಮೆರಿಸ್ಟಮ್ ಇಂದ ಪ್ಯಾರೆನ್ಕೈಮ ಹುಟ್ಕೋಬೇಕಾದ್ರೆ ಇದನ್ನ ನಾವು ಡಿಫ್ರೆನ್ಸಿಯೇಷನ್ ಅಂತೀವಿ. ಅದೇ ಪ್ಯಾರೆನ್ಕೈಮ ತಿರ್ಗಾ ಮೆರಿಸ್ಟಮ್ಯಾಟಿಕ್ ಆದ್ರೆ ನಾವು ಇದನ್ನ ಡಿ ಡಿಫ್ರೆನ್ಸಿಯೇಷನ್ ಅಂತ ಕರಿತೀವಿ. ಅರ್ಥ ಆಯ್ತಾ? ಈ ಮೆರಿಸ್ಟಮ್ಯಾಟಿಕ್ ಸೆಲ್ ವಿಚ್ ಹಸ್ ಕಮ್ ಫ್ರಮ್ ಪ್ಯಾರೆನ್ಕೈಮ ತಿರ್ಗಾ ಡಿವೈಡ್ ಆಗಿ ಇನ್ನೊಂದು ಪ್ಯಾರೆನ್ಕೈಮ ಕೊಡ್ತು, ಇಲ್ಲ ಬೇರೆ ಯಾವ್ದಾದ್ರು ಕೋಲನ್ಕೈಮ ಕೊಡ್ತು, ಸ್ಕ್ಲೀರೆನ್ಕೈಮ ಕೊಡ್ತು, ನಾವು ಇದನ್ನ ರೀಡಿಫ್ರೆನ್ಸಿಯೇಷನ್ ಅಂತೀವಿ ಅಲ್ವಾ. In sigmoid growth curve, the exponential phase slows down, leading to a stationary phase due to. First of all, exponential growth curve ಅಂದ್ರೆ ಹೀಗೆ sigmoid curve ಸಿಗುತ್ತೆ. ಇಲ್ಲಿ ನಿಮ್ಮ ಪ್ಲಾಂಟ್ ಗ್ರೋತ್ ಅಂಡ್ ಡೆವಲಪ್ಮೆಂಟ್ ಅಲ್ಲಿ ಇಟ್ಸ್ ಮೋರ್ ರಿಲೇಟೆಡ್ ಟು ದ ಜೊಮೆಟ್ರಿಕ್ ಗ್ರೋತ್. ಜೊಮೆಟ್ರಿಕ್ ಗ್ರೋತ್ ಅಲ್ಲಿ ಏನಾಗುತ್ತೆ, ಒಂದು ಸೆಲ್ ಇದೆ ಮೆರಿಸ್ಟಮ್ಯಾಟಿಕ್, ಇಟ್ ಡಿವೈಡ್ಸ್ ಅಲ್ವಾ, ಇಟ್ ಡಿವೈಡ್ಸ್ ಅಂಡ್ all the cells retain the ability of division. Permanent ಯಾವುದು ಆಗಲ್ಲ, they remain meristematic. ಸೊ ಇಲ್ಲೇನಾಗುತ್ತೆ, ಎಲ್ಲ ಸೆಲ್ಸು ಡಿವೈಡ್ ಆಗಬೇಕು, ಸೊ ಅದಕ್ಕೆ ನ್ಯೂಟ್ರಿಷನ್ ಬೇಕು, ಜಾಗ ಬೇಕು. ಜಾಗ ಅಂಡ್ ನ್ಯೂಟ್ರಿಷನ್ ಬಿಕಮ್ ರಿಸೋರ್ಸಸ್, ಅದು ಲಿಮಿಟೆಡ್ ಆಗುತ್ತೆ, ಬಿಕಾಸ್ ಆಲ್ ದ ಸೆಲ್ಸ್ ಆರ್ ಡಿಮಾಂಡಿಂಗ್, ನಂಗೆ ಬೇಕು ನಂಗೆ ಬೇಕು ನಂಗೆ ಬೇಕು. ಸೊ ಇಟ್ ಬಿಕಮ್ಸ್ ಲಿಮಿಟೆಡ್ ಅಟ್ ಒನ್ ಪಾಯಿಂಟ್. ಅದಕ್ಕೋಸ್ಕರ ಈ ಸ್ಟೇಷನರಿ ಫೇಸ್ ಬರೋದು. ಕರೆಕ್ಟ್ ಅಲ್ವಾ? So limited nutrient supply and of course space, idrindagi you can say that this entire thing is what to say, showing sigmoid curve anta helbodu. Sigmoid andre S shape. 28ನೇ ಪ್ರಶ್ನೆ, phototropic curvature is the result of uneven distribution of. phototropic curvature ಅಂದ್ರೆ ಏನು, ಇಷ್ಟು ಟೆಕ್ನಿಕಲ್ ಆಗಿ ಕೇಳ್ತಾ ಇದ್ದಾರೆ. ಪಾಟೆಡ್ ಪ್ಲಾಂಟ್ ಇದೆ, ಇದಕ್ಕೆ ಒಂದೇ ಸೈಡ್ ಇಂದ ಬ್ರೈಟ್ ಸನ್ಲೈಟ್ ಬೀಳ್ತಾ ಇದೆ ಅಂತ ಅನ್ಕೊಳ್ಳಿ, ಇದು ಸನ್ಲೈಟ್. ಈ ಗಿಡ ಓವರ್ ಅ ಪೀರಿಯಡ್ ಆಫ್ ಟೈಮ್ ಏನಾಗುತ್ತೆ, ಬೆಂಡ್ ಆಗುತ್ತೆ. ಬಾಲ್ಕನಿಯಲ್ಲಿ ನೋಡಿ ನೀವು ಗಿಡಗಳನ್ನ ಇಟ್ಟು, ಎಲ್ಲಿಂದ ಸನ್ಲೈಟ್ ಬರ್ತಾ ಇದೆ ಆ ಕಡೆ ಬೆಂಡ್ ಆಗುತ್ತೆ. ಇದಕ್ಕೊಂದು ಎಕ್ಸ್ಪೆರಿಮೆಂಟ್ ಮಾಡ್ತಾ ಇದ್ವಿ ನಾವು ಚಿಕ್ಕವರು ಇರ್ಬೇಕಾದ್ರೆ. ಬ್ಲ್ಯಾಕ್ ಕಲರ್ ಒಂದು ಬಾಕ್ಸ್ ಅಲ್ಲಿ ಪ್ಲಾಂಟ್, ಪಾಟೆಡ್ ಪ್ಲಾಂಟ್ ಇರೋದು, ಆ ಬಾಕ್ಸ್ ಅಲ್ಲಿ ಒಂದು ರೌಂಡ್ ತೂತ್ ಮಾಡೋದು ಅಂಡ್ ಅದನ್ನ ಸನ್ಲೈಟ್, ತೂತಿನ ಕಡೆ ಇದು ಬೆಂಡ್ ಆಗುತ್ತೆ. ಇದು ರಿಸಲ್ಟ್ ಆಫ್ ವಾಟ್? ಸೊ ಫೋಟೋಟ್ರೋಪಿಸಮ್ ಅನ್ನೋ ಒಂದು ಕಾನ್ಸೆಪ್ಟ್ ಇದೆಯಲ್ವಾ, ವೇರ್ ದ ಪ್ಲಾಂಟ್ಸ್ ಕ್ಯಾನ್ ಅಸೆಸ್ ಲೈಟ್ ಇಂದ, ಲೈಟ್ ಎಲ್ಲಿಂದ ಬರ್ತಾ ಇದೆ ಅಂಡ್ ಬೆಂಡ್ ಆಗೋದು. ದಿಸ್ ಇಸ್ ಬಿಕಾಸ್ ಆಫ್ ಆಕ್ಸಿನ್ ಮಕ್ಕಳೇ. ಇಟ್ ಇಸ್ ಹ್ಯಾಪನಿಂಗ್ ಬಿಕಾಸ್ ಆಫ್ ಆಕ್ಸಿನ್, ನೆನಪಿರ್ಲಿ. ಗಿಬೆರ್ಲಿನ್ ಇಸ್ ಅಗೇನ್ ಅ ಹಾರ್ಮೋನ್, ಸೈಟೋಕೈನಿನ್ ಇಸ್ ಅ ಹಾರ್ಮೋನ್. ಫೈಟೋಕ್ರೋಮ್ ಏನು ಓದ್ತಾ ಇದ್ರೆ, ಇಟ್ ಇಸ್ ಅಗೇನ್ ಅ ಟೈಪ್ ಆಫ್ ಕಲರ್ಡ್ component in plants which is responsible for several other functions which you have not studied. So tale kedskolod beda. In fact, it's a deleted part in the same chapter. A typical growth curve in plant is linear,
steps shaped, parabolic and sigmoid. Typical growth curve andre ಏನು? When you're talking about plants, let's say when you're talking about plants, typical ಅಂತ ಹೇಳಿದ್ರೆ ಹೆಚ್ಚಿನ ಗಿಡಗಳು ಯಾವ ಟೈಪಿನ ಗ್ರೋತ್ ಕರ್ವ್ ಅನ್ನ ಹೆಚ್ಚಾಗಿ ತೋರಿಸೋದು. ಸೊ ಇದು ಗ್ರಾಫ್ ಅಂತ ಆದ್ರೆ ಲೆಟ್ಸ್ ಸೇ ಓಕೆ, ಒಂದು ಗ್ರಾಫ್ ಹೀಗಿದೆ ಲೀನಿಯರ್, ಇನ್ನೊಂದು ಒಂದು ಹೀಗಿದೆ, ಇನ್ನೊಂದು ಹೀಗೆ. ಸೊ ಈ ಸಿಗ್ಮಾಯ್ಡ್ ಏನಿದೆ ವಿಚ್ ಇಸ್ ಟಿಪಿಕಲಿ ಸೀನ್, ಲೀನಿಯರ್ ಇಸ್ ಅರ್ಥಮೆಟಿಕ್ ಗ್ರೋತ್ ಕರ್ವ್, ಅದು ಹೆಚ್ಚಾಗಿ ಕಾಣಿಸಲ್ಲ. ಇಟ್ ಇಸ್ ಸಿಗ್ಮಾಯ್ಡ್ ಅಂದ್ರೆ ಆಫ್ಟರ್ ಸರ್ಟನ್ ಏಜ್ ನಿಮ್ಗೆ ಇವಾಗ ಮರಗಳು ಉದ್ದ ಬೆಳೆದ್ರು ನಮ್ಗೆ ಆಸ್ ಸಚ್ ಗೊತ್ತಾಗಲ್ಲ, ಉದ್ದ ಬೆಳೀತಾ ಇರಬಹುದು ಬಟ್ ಆಸ್ ಸಚ್ ನಮ್ಗೆ ಗೊತ್ತಾಗಲ್ಲ, ಬಟ್ ಗ್ರೋತ್ ನಡೀತಾನೆ ಇರುತ್ತೆ. ಸೊ linear is not the answer, sorry. Sigmoid is the answer for this particular question. So sigmoid growth anna ತೋರಿಸುತ್ತೆ. Okay, let's skip photoperiodism. Which of the following plant growth regulators is responsible for respiratory climatic? Okay, respiratory climatic ಅಂತ ಹೇಳಿದ್ರೆ ರೇಟ್ ಆಫ್ ರೆಸ್ಪಿರೇಷನ್ ಹೆಚ್ಚಾಗೋದು. ರೇಟ್ ಆಫ್ ರೆಸ್ಪಿರೇಷನ್ ಅಂತ ಹೇಳಿದ್ರೆ O2 CO2 ಎಕ್ಸ್ಚೇಂಜ್ ಅಂತಲ್ಲ, ಸ್ಪೆಸಿಫಿಕ್ ಆಗಿ ಹೇಳೋದಾದ್ರೆ ATP ಪ್ರೊಡಕ್ಷನ್ ಇನ್ ಸೆಲ್, ಸೆಲ್ಯುಲಾರ್ ರೆಸ್ಪಿರೇಷನ್ ಹೆಚ್ಚಾಗುತ್ತೆ. ಇದು ಯಾವಾಗ ಆಗುತ್ತೆ? ಹೆಚ್ಚಾಗಿ ಗಿಡಗಳಲ್ಲಿ ಅಥವಾ ಫ್ರೂಟ್ಸ್ ಅಲ್ಲಿ ಅದು ಹಣ್ಣಾಗ್ತಾ ಇರ್ಬೇಕಾದ್ರೆ ಆಗುತ್ತೆ. ಸೊ ರೈಪನಿಂಗ್ ಪ್ರೋಸೆಸ್ ಅಲ್ಲೇ ಆಗುವಂತಹ ಕೆಲಸ. ರೈಪನಿಂಗ್ ಯಾರು ಹೆಲ್ಪ್ ಮಾಡೋದು? ಎಥೆಲೀನ್. ಸೊ ಎಥೆಲೀನ್ ಹ್ಯಾಸ್ ದಟ್ ಎಬಿಲಿಟಿ. ಇವಾಗ ಸಪೋಸ್ ಒಂದು ಹಸಿ ಆಪಲ್ ಇದೆ ಅಥವಾ ಮಾವಿನ ಕಾಯಿ ಇದೆ ಅಂತ ಅನ್ಕೊಳ್ಳಿ, ಅದರ ಸೆಲ್ಸ್ ಅಲ್ಲಿ ಎಥೆಲೀನ್ ಪ್ರೊಡ್ಯೂಸ್ ಆದಾಗ ಸೆಲ್ಸಿನ ಒಳಗಡೆ ಇರೋ ಅಂತಹ ಮಾಲಿಕ್ಯೂಲ್ಸ್ ಏನಿದೆ ಬ್ರೇಕ್ ಡೌನ್ ಆಗುತ್ತೆ. ಮತ್ತೆ ಸೆಲ್ಲಿನ ಮಧ್ಯ ಇವಾಗ ಮಾವಿನ ಕಾಯಿ ಗಟ್ಟಿ ಇರುತ್ತೆ, ಯಾಕೆ? ಬಿಕಾಸ್ ಬಿಟ್ವೀನ್ ದ ಸೆಲ್ಸ್ ಮಿಡಲ್ ಲ್ಯಾಮೆಲ್ಲ ಇದೆಯಲ್ಲ ಅದು ಇಂಟ್ಯಾಕ್ಟ್ ಇದೆ. ಹಣ್ಣಾಗ್ತಾ ಆಗ್ತಾ ಸಾಫ್ಟ್ ಆಗುತ್ತೆ ಬಿಕಾಸ್ ಮಿಡಲ್ ಲ್ಯಾಮೆಲ್ಲ ಡಿಸಾಲ್ವ್ ಆಯಿತು. ಸೊ ಮೆತ್ತಗಾಗುತ್ತೆ, ಅರ್ಥ ಆಯ್ತಾ? ಕಲರ್ ಚೇಂಜ್ ಆಗುತ್ತೆ. ಇದಕ್ಕೆಲ್ಲ ರೆಸ್ಪಿರೇಷನ್ ATP ಬೇಕು. ಸೊ ATP ಬೇಕಂದ್ರೆ ಸೆಲ್ಯುಲಾರ್ ರೆಸ್ಪಿರೇಷನ್ ಹೆಚ್ಚಾಗಬೇಕು. ಅದು ಯಾರು ಮಾಡೋದು? ಎಥೆಲೀನ್ ಮಾಡೋದು. ಅದಕ್ಕೆ ಫಿನಾಮಿನನ್ಗೆ ರೆಸ್ಪಿರೇಟರಿ ಕ್ಲೈಮ್ಯಾಟಿಕ್ ಅಂತೀವಿ. ಆಕ್ಸಿನೋಮೀಟರ್ ಅನ್ನೋ ಒಂದು ಲ್ಯಾಬೋರೇಟರಿ ಎಕ್ವಿಪ್ಮೆಂಟ್ ಆರ್ ಅಪ್ಯಾರಟಸ್ ಯಾವ್ದಕ್ಕೆ ಯೂಸ್ ಆಗುತ್ತೆ? ಆಕ್ಸಿನೋಮೀಟರ್. ಆಕ್ಸಿನ್ ಅಂದ್ರೆ ಟು ಗ್ರೋ. ಚಾರ್ಲ್ಸ್ ಡಾರ್ವಿನ್ ಅಂಡ್ ಅವರ ಮಗ ಫ್ರಾನ್ಸಿಸ್ ಡಾರ್ವಿನ್ ವೆನ್ ದೇ ವರ್ found out that something called as auxin exists. Auxin ಅನ್ನೋ ಹೆಸರು ಯಾಕೆ ಕೊಟ್ರು? Auxin, auxo is basically to grow, something which promotes growth. So auxinometer will be used to assess or measure growth. Okay, next, measurement and the comparison of total growth per unit time is called absolute, relative, geometric and arithmetic growth. ಇದಕ್ಕೆ ಉತ್ತರ ಏನಾಗುತ್ತೆ? What will be the answer for this? Measurement and comparison of total growth per unit time. ನೀವು ಇದನ್ನ ಓದಿದ್ದೀರಾ? ಅಬ್ಸಲ್ಯೂಟ್ ಗ್ರೋತ್ ರೇಟ್, ರಿಲೇಟಿವ್ ಗ್ರೋತ್ ರೇಟ್ ಅಂತ ಓದಿದ್ರ. ಎರಡು ಎಲೆಗಳನ್ನ ಕೊಟ್ಟಿದ್ರು ಅವರು ಅಲ್ವಾ? For this answer is absolute growth rate. ಇದೇ ಸ್ಟೇಟ್ಮೆಂಟಿಗೆ ಓಕೆ, ಇಫ್ ದೇ ಆಡ್ ಆನ್ ಅ ಕಾಮನ್ ಪ್ಯಾರಾಮೀಟರ್ ಅಂತ ಏನಾದರೂ ಆ್ಯಡ್ ಮಾಡಿದ್ರೆ ಅದು ರಿಲೇಟಿವ್ ಗ್ರೋತ್ ರೇಟ್ ಆಗುತ್ತೆ. ಇದನ್ನ ಕೂಡ ಅಭಿಯಾನ್ ಬ್ಯಾಚಲ್ಲಿ ಹ್ಯಾವ್ ಕವರ್ಡ್ ಇಟ್, ಬಟ್ ಐ ಥಿಂಕ್ ಅಲ್ಲಿ ಒಂದು ಫಾರ್ಮುಲಾ ಹೇಳಬೇಕಾದ್ರೆ ರಿಲೇಟಿವ್ ಗ್ರೋತ್ ರೇಟ್ ಇದು ಫಾರ್ಮುಲಾ ಹೇಳಬೇಕಾದ್ರೆ ಸ್ವಲ್ಪ ತಪ್ಪು ಮಾಡಿದ್ದೀನಿ. ಬಟ್ ಯಾ, ಲೇಟರ್ ಇನ್ ದ ಕಮೆಂಟ್ಸ್ ಇಫ್ ಯು ಸಿ ಹ್ಯಾವ್ ಕರೆಕ್ಟೆಡ್ ಇಟ್. ಸ್ವಲ್ಪ ಬಾಯಿ ತಪ್ಪಿ ಹೇಳಿದ್ದೀನಿ ನಾನು. ಸೊ ಐವ್ ಕರೆಕ್ಟೆಡ್ ಇಟ್ ಲೇಟರ್. ಸೊ ಅದನ್ನು ನೀವು ಒಮ್ಮೆ ನೋಡ್ಕೊಳ್ಬಹುದು. ಆ ಫಾರ್ಮುಲಾ ಏನಾದರೂ ತಪ್ಪಿದ್ರೆ ನೀವು ಕಮೆಂಟ್ಸ್ ಒಮ್ಮೆ ನೋಡ್ಕೊಳ್ಳಿ. ಕಮೆಂಟ್ಸ್ ಕೆಲವು ಮಕ್ಕಳು ಮ್ಯಾಮ್ ಹೀಗಲ್ವಾ ಅಂತ ಹೇಳಿದ್ದಕ್ಕೆ ಅಲ್ಲಿ ರಿಪ್ಲೈ ಮಾಡಿದ್ದೀನಿ ನಾನು. ಹೌದು, ಬೈ ಮಿಸ್ಟೇಕ್ ಐ ಹ್ಯಾವ್ ಡನ್ ಇಟ್. ಸೊ ಪ್ಲೀಸ್ ನೋಟ್ ಡೌನ್ ಮಾಡ್ಕೊಳ್ಳಿ. ಇಟ್ಸ್ ಅನ್ ಎರರ್ ಫ್ರಮ್ ಮೈ ಸೈಡ್ ಅಂತ ಹೇಳಿದ್ದೀನಿ ನಾನು. ಸೊ ಅದನ್ನು ಒಮ್ಮೆ ನೋಡಿಕೊಂಡ್ರೆ ಇದು ನಿಮ್ಗೆ ಅರ್ಥ ಆಗುತ್ತೆ. ಬಟ್ ಇದ್ರ ಮೇಲೆ ಹೆಚ್ಚು ಪ್ರಶ್ನೆಗಳನ್ನ ಕೇಳಿಲ್ಲ. ಫಂಕ್ಷನ್ಸ್ ಇಸ್ ವಾಟ್ ದೇ ವಾಸ್ಟ್. ಓಕೆ,
ಫೋಟೋಟ್ರೋಪಿಸಮ್ ಇಸ್ ಡ್ಯೂ ಟು, ಲೈಕ್ ಐ ಸೆಡ್, ಬೆಂಡಿಂಗ್, ಆ ಕರ್ವೇಚರ್ ಇದೆಯಲ್ವಾ ಅದು ಬಿಕಾಸ್ ಆಫ್ ಇಂಡೋಲ್ ಎಸಿಟಿಕ್ ಆಸಿಡ್. 2,4-D ಇಸ್ ಅ ಸಿಂಥೆಟಿಕ್ ಆಕ್ಸಿನ್ ಮಕ್ಕಳೇ. ಈ ಸಿಂಥೆಟಿಕ್ ಆಕ್ಸಿನ್ ಅನ್ನ ವೀಡ್ ಫ್ರೀ ಲಾನಿಗೆ ಯೂಸ್ ಮಾಡ್ತೀವಿ ನಾವು ಹೆಚ್ಚಾಗಿ ಆಸ್ ಅ ವೀಡಿಸೈಡ್ ಇನ್ ಡೈಕಾಟ್ ಪ್ಲಾಂಟ್ಸ್. ಓಕೆ, ನೆಕ್ಸ್ಟ್, which of the following hormone is concerned chiefly with root initiation? ಸೊ ರೂಟ್ ಪ್ರೊಡಕ್ಷನ್. ಇವಾಗ ನೀವು ಗಾರ್ಡನಿಂಗ್ ಅಲ್ಲಿ ಇಂಟ್ರೆಸ್ಟ್ ಇಟ್ಕೊಂಡಿದ್ದೀರಾ, ದಾಸವಾಳ ಹೂ ಇಷ್ಟ ಐತಿ ಅಲ್ಲ ಅದು, ಆ್ಯಂಡ್ ಯು ಹವ್ ಟೇಕನ್ ಒನ್ ಪಾರ್ಟ್ ಆಫ್ ದ ಸ್ಟೆಮ್, ಇದನ್ನ ನನ್ನ ಗಾರ್ಡನ್ ಅಲ್ಲಿ ಬೆಳೆಸ್ತೀನಿ ಅಂತ, ಆ್ಯಂಡ್ ಯು ಆರ್ ಅ ಬಾಟನಿಸ್ಟ್. ಸೊ ನೀವೇನು ಮಾಡ್ತೀರಾ, ಇದ್ರಲ್ಲಿ ರೂಟಿಂಗ್ ಹೇಗೆ ಅಂದರೆ ರೂಟ್ ಫಾರ್ಮೇಷನ್ ಹೇಗೆ ಇನಿಷಿಯೇಟ್ ಮಾಡೋದು ಅಂತ ಅನ್ಕೊಂಡ್ರೆ ಯು ವಿಲ್ ಹ್ಯಾವ್ ಟು ಯೂಸ್ ಆಕ್ಸಿನ್, IBA. ಇದ್ರ ಫುಲ್ ಫಾರ್ಮ್ ಏನು, ಇಂಡೋಲ್ ಬ್ಯೂಟ್ರಿಕ್ ಆಸಿಡ್. ಇಟ್ಸ್ ಅ ಟೈಪ್ ಆಫ್ ನ್ಯಾಚುರಲ್ ಆಕ್ಸಿನ್. ಇದನ್ನ ಯೂಸ್ ಮಾಡಿದ್ರೆ ಅಥವಾ ಆಕ್ಸಿನ್ ಇನ್ ಜನರಲ್ ನೀವು ಯೂಸ್ ಮಾಡಿದ್ರೆ ರೂಟ್ ಫಾರ್ಮೇಷನ್ ಇನಿಷಿಯೇಟ್ ಆಗುತ್ತೆ. GA3 is gibberellic acid, ABA is abscisic acid, kinetin is nothing but a type of cytokinin. So rooting ಗೆ auxin responsible. Which of the following induces femaleness in plants? So femaleness in plants ಅಂತ ನೀವು ತಗೊಂಡ್ರೆ ನಿಮ್ಗೆ ಎಲ್ಲಿಗೆ ಹೋಯ್ತು ಇದು, ಫಿಮೇಲ್ ಫ್ಲವರ್ ಪ್ರೊಡಕ್ಷನ್ ಇನ್ ಕುಕುಂಬರಿಗೆ ಹೋಯ್ತಿದ್ದು. ಸೌತೆಕಾಯಲ್ಲಿ ಫಿಮೇಲ್ ಫ್ಲವರ್ ಪ್ರೊಡಕ್ಷನ್ ಅನ್ನ ಎನ್ಹ್ಯಾನ್ಸ್ ಮಾಡೋದು, ಇಂಡ್ಯೂಸ್ ಮಾಡೋದು, ಹೆಚ್ಚಿಸುವಂಥ ಎಬಿಲಿಟಿ ಎಥೆಲೀನಿಗಿದೆ. ಸೊ ಕುಕುಂಬರ್ ಇದು ಏಳು ಇನ್ಕ್ರೀಸ್ ಮಾಡಬೇಕಾದ್ರೆ ಎಥೆಲಿನ್ ಯೂಸ್ ಮಾಡ್ತೀವಿ. ಕುಕುಂಬರ್ ಗಿಡದಲ್ಲಿ ಮೇಲ್ ಅಂಡ್ ಫಿಮೇಲ್ ಫ್ಲವರ್ಸ್ ಆರ್ ಡಿಫ್ರೆಂಟ್. ನಮಗೆ ಕುಕುಂಬರ್ ಸೌತೆಕಾಯಿ ಸಿಗೋದು ಫಿಮೇಲ್ ಫ್ಲವರ್ ಇಂದ. ಹೇಗೆ ಮನುಷ್ಯರಲ್ಲಿ ಮಕ್ಕಳು ಪ್ರೊಡ್ಯೂಸ್ ಮಾಡೋ ಎಬಿಲಿಟಿ ಫಿಮೇಲ್ಸಿಗಿರೋದು, ಹಾಗೆ ಗಿಡಗಳಲ್ಲಿ ಕೂಡ ಫಿಮೇಲ್ ಫ್ಲವರ್ ವಿಲ್ ಪ್ರೊಡ್ಯೂಸ್ ದ ಫ್ರೂಟ್ ಅಲ್ಲಿ ಬೀಜಗಳಿರೋದು. ಸೊ ಒಂದು ಗಿಡದಲ್ಲಿ ನನಗೆ 100 ಫ್ಲವರ್ಸ್ ಇದೆ ಅನ್ಕೊಳ್ಳಿ, ಅದರಲ್ಲಿ 75 ಮೇಲ್ ಫ್ಲವರ್ಸ್ ಇದ್ದು ಏನಾಗ್ಬೇಕಂತಿಲ್ಲ, ಐ ವಿಲ್ ಓನ್ಲಿ ಗೆಟ್ 25 ಕುಕುಂಬರ್ಸ್ ಟು ಸೆಲ್ ಇನ್ ದ ಮಾರ್ಕೆಟ್. ಅದೇ 100 ಗಿಡಗಳಲ್ಲಿ ಇಮ್ಯಾಜಿನ್ ನನಗೆ 80 ಫಿಮೇಲ್ ಫ್ಲವರ್ಸ್ ಇದ್ರೆ ಐ ಗೆಟ್ 80 ಕುಕುಂಬರ್. 20 ಮೇಲ್ ಫ್ಲವರ್ಸ್ ಆರ್ ಇನಫ್ ಫಾರ್ ಪಾಲಿನೇಷನ್ ಪರ್ಪಸ್, ಬಿಕಾಸ್ ಪ್ರತಿ ಫ್ಲವರ್ ಮೇಲ್ ಫ್ಲವರ್ ತುಂಬಾ ಪೋಲನ್ ಪ್ರೊಡ್ಯೂಸ್ ಮಾಡುತ್ತೆ. ಇಟ್ಸ್ ಇನಫ್ ಟು ಪಾಲಿನೇಟ್ 80 ಫಿಮೇಲ್ ಫ್ಲವರ್ಸ್. ಹಾಗೆ ಈಲ್ಡ್ ಅನ್ನ ಇನ್ಕ್ರೀಸ್ ಮಾಡುತ್ತೆ. ವಿಚ್ ಆಫ್ ದ ಫಾಲೋವಿಂಗ್ ಇಸ್ ವೀಡ್ ಕಿಲ್ಲರ್? ಲೈಕ್ ಐ ಸೆಡ್, ಡೈಕಾಟ್ ವೀಡ್ ಅನ್ನ ಸಾಯಿಸೋ ಎಬಿಲಿಟಿ ಅಥವಾ ಕಿಲ್ ಮಾಡೋ ಎಬಿಲಿಟಿ 2,4-D ಇಟ್ಕೊಂಡಿದೆ. ಡೈಕ್ಲೋರೋಫಿನಾಕ್ಸಿ ಎಸಿಟಿಕ್ ಆಸಿಡ್, ಇಟ್ಸ್ ಅ ಟೈಪ್ ಆಫ್ ಸಿಂಥೆಟಿಕ್ ಆಕ್ಸಿನ್. ಅಂದ್ರೆ ಫ್ಯಾಕ್ಟ್ರೀಸ್ ಅಲ್ಲಿ ಮಾಡೋದು. ಯಾರೋ ಗಿಡಗಳಲ್ಲಿ ಆಕ್ಸಿನ್ ತೆಗೆದು ಅದನ್ನ, ಸಪೋಸ್ ನಾನೊಬ್ಬ ರೈತ, ನನಗೆ ಆಕ್ಸಿನ್ ಇದೇನಾದ್ರೂ ಎಫೆಕ್ಟ್ ಬೇಕು ನನ್ನ ಗಿಡದ ಮೇಲೆ, ನಾನು ಪ್ರತಿ ಸರಿ ಹೋಗಿ ನಂಗೆ ಆಕ್ಸಿನ್ ಕೊಡಿ, ನ್ಯಾಚುರಲ್ ಆಕ್ಸಿನ್, ದಟ್ ವಿಲ್ ಬಿ ವೆರಿ ಕಾಸ್ಟ್ಲಿ. ಪ್ರತಿ ಸರಿ ಗಿಡಗಳಿಂದ ಆಕ್ಸಿನ್ ಎಕ್ಸ್ಟ್ರಾಕ್ಟ್ ಮಾಡೋದು. ಸೊ ನಾವೇನು ಮಾಡಿದ್ವಿ, ಆಕ್ಸಿನ್ ಇದು ಕೆಮಿಕಲ್ ಸ್ಟ್ರಕ್ಚರ್ ನಾವು ಓದಿ ಲ್ಯಾಬ್ ಅಲ್ಲಿ ಸಿಂಥೆಟಿಕ್ ಪ್ರೊಡ್ಯೂಸ್ ಮಾಡಿದ್ದೀವಿ. ಇವಾಗ ಹೇಗೆ ಅಜಿನೋಮೋಟೊ ಇಲ್ವಾ, MSG ಚೈನೀಸ್ ಫುಡ್ ಅಲ್ಲಿ ಯೂಸ್ ಆಗುತ್ತೆ. ಚೈನಾದವರು ಗಿಡಗಳಿಂದ MSG ಹಾಕ್ತಾ ಇದ್ದಿದ್ದು, ನಾವೇನ್ ಮಾಡಿದ್ವಿ, ಅಂಥ ಕೆಮಿಕಲ್ ಸ್ಟ್ರಕ್ಚರ್ ಅನ್ನ ಲ್ಯಾಬ್ ಅಲ್ಲಿ ಮಿಮಿಕ್ ಮಾಡಕ್ ಆಗುತ್ತಂತ ಇವಾಗ ನಾವು ಇಂಡಸ್ಟ್ರಿಯಲ್ MSG ಪ್ರೊಡಕ್ಷನ್ ಮಾಡ್ತೀವಿ. 10 ರೂಪಾಯಿಗೆ ಒಂದಿಷ್ಟು ಸಿಗುತ್ತೆ. ಅದನ್ನ ಆ ಗೋಬಿ ಮಂಚೂರಿಗೆ, ಈ ನೂಡಲ್ಸಿಗೆ, ಆ ಫ್ರೈಡ್ ರೈಸಿಗೆ, ಕೆಲವು ಜಾಗದಲ್ಲಿ ಸಾಂಬಾರಿಗೂ ಹಾಕ್ತಾರೆ ಅಲ್ವಾ. ಹಾಗೆ ಸೊ T4D is in 2,4-D, dichlorophenoxyacetic acid is a synthetic auxin. Same with this naphthalene acetic acid. Naphthalene acetic acid. GA gibberellic acid, ABA is abscisic acid. Bolting hormone is, bolting andre ಏನು, it's basically internode elongation before flowering. ಇಂಟರ್ನೋಡ್ ಇಲಾಂಗೇಷನ್ ಎಬಿಲಿಟಿ ಒಂದೇ ಹಾರ್ಮೋನಿಗೆ ಇರೋದು, ಅದು ನಮ್ಮ ಗಿಬೆರ್ಲಿನ್ ಅಣ್ಣ, ಗಿಬೆರ್ಲಿಕ್ ಆಸಿಡ್, ಗಿಬೆರ್ಲಿನ್ ಅಣ್ಣ, ಗಿಬೆರ್ಲಿಕ್ ಆಸಿಡ್ಗೆ ಮಾತ್ರ ಈ ಎಬಿಲಿಟಿ ಇರೋದು. ಯಾವ ಎಕ್ಸ್ಟೆಂಡಿಂಗ್ ಅಂತ ಹೇಳಿದ್ರೆ, ನೀವು ಕ್ಯಾಬೇಜ್ ಮೇಲೆ, ಫ್ರಿಜ್ಜಲ್ಲಿ ಇರೋ ಕ್ಯಾಬೇಜ್ ಅಲ್ಲ, ಬೆಳೀತಾ ಇರಬೇಕಾದ್ರೆ, ಮಣ್ಣಲ್ಲಿ ಇರಬೇಕಾದ್ರೆ ಗಿಬೆರ್ಲಿಕ್ ಆಸಿಡ್ ಕರೆಕ್ಟ್ ಟೈಮಿಗೆ ಅದಕ್ಕೆ ಕೊಟ್ರೆ ಕ್ಯಾಬೇಜು ಉದ್ದ ಬೆಳೆಯುತ್ತೆ, ಗೊತ್ತಾ? ಎಸ್, ಇಟ್ ಕ್ಯಾನ್ ಡೂ ದಟ್. Assertion reason type question ಅಂದ್ರೆ statement type question. Auxin prevents fruit and leaf drop at early stage. Auxin promotes abscission of older mature leaves and fruits. ಎರಡು ಕರೆಕ್ಟ್. ಆಕ್ಸಿನ್ ಈಗ ಒಂಥರ ಬ್ಯಾಲೆನ್ಸ್ಡ್ ಹಾರ್ಮೋನ್. ಎಳೆ ಎಲೆಗಳನ್ನ ಆ್ಯಂಡ್ ಫ್ರೂಟ್ಸ್ ಅನ್ನ ತಾಯಿ ಗಿಡದ ಜೊತೆ ಇರು ಅಂತ ಹೇಳುತ್ತದು.
ಅದೇ ಫ್ರೂಟ್ ಬೆಳೆದಾದ ನಂತರ, ಅದೇ ಎಲೆ ಪ್ರಾಪರ್ ಬೆಳೆದಾದ ನಂತರ, ವೆನ್ ಇಟ್ ಇಸ್ ಟೈಮ್ ಫಾರ್ ದೆಮ್ ಟು ಲೀವ್ ದ ಮದರ್ ಪ್ಲಾಂಟ್, ಇದೇ ಆಕ್ಸಿನ್ ಇನ್ನು ನೀವು ತಾಯಿ ಗಿಡವನ್ನ ಬಿಟ್ಟು ಹೋಗಿ ಅಂತ ಹೇಳುತ್ತೆ. ಅರ್ಥ ಆಯ್ತಾ? ಸೊ ಬೋತ್ ದ ಸ್ಟೇಟ್ಮೆಂಟ್ಸ್ ಆರ್ ಕರೆಕ್ಟ್. ಆಪ್ಷನ್ ಸಿ ವುಡ್ ಬಿ ದಿ ಆನ್ಸರ್. ನೆಕ್ಸ್ಟ್ ಕ್ವೆಶನ್. ಎಥೆಲೀನ್ ಏನನ್ನ ಇನಿಷಿಯೇಟ್ ಮಾಡುತ್ತೆ? ಫ್ಲವರಿಂಗ್ ಇನ್ ಪೈನಾಪಲ್, ಫ್ಲವರಿಂಗ್ ಇನ್ ಮ್ಯಾಂಗೋ, ಸಿಂಕ್ರೊನೈಸ್ಡ್ ಫ್ರೂಟ್ ಸೆಟ್ ಇನ್ ಪೈನಾಪಲ್, ಆಲ್ ಆಫ್ ದೀಸ್. ಪೈನಾಪಲ್ ಅಲ್ಲಿ ಹೂಗಳನ್ನ ಬೆಳೆಸುತ್ತೆ. ನಿಮ್ಮ ಹತ್ರ 10 ಪೈನಾಪಲ್ ಗಿಡ ಇದ್ರೆ ಎಥೆಲಿನ್ ಮಾಡಿ ಹಾಕಿ ಅದಕ್ಕೆ 10 ಪೈನಾಪಲ್ ಗಿಡ ಒಟ್ಟಿಗೆ ಪೈನಾಪಲ್ ಅನ್ನ ನಿಮ್ಗೆ ಹೂಗಳನ್ನ ಕೊಡುತ್ತೆ. ಸಾರಿ. ಅಂಡ್ ಮ್ಯಾಂಗೋದಲ್ಲಿ ಕೂಡ ಫ್ಲವರ್ ಇನಿಸಿಯೇಷನ್ ಅನ್ನ ಎಥೆಲಿನ್ ಮಾಡಬಹುದು. ಸೊ ಆಲ್ ಆಫ್ ದೀಸ್ ವುಡ್ ಬಿ ದಿ ಆನ್ಸರ್. ಇದು ನಾವು ಆಲ್ರೆಡಿ ಡಿಸ್ಕಸ್ ಮಾಡ್ಕೊಂಡಿದೀವಿ. ಲಾಸ್ಟ್ ಪ್ರಶ್ನೆಯನ್ನ ಮಾಡೋಣ. ಲೆಟ್ಸ್ ಸಿ ದಿಸ್. ಕೈನೆಟಿನ್ ಅಕರ್ಸ್ ನ್ಯಾಚುರಲಿ ಇನ್ ಪ್ಲಾಂಟ್ಸ್. ತಪ್ಪು. ಕೈನೆಟಿನ್ ನಮಗೆ ಈ ಹೆರ್ರಿಂಗ್ ಸ್ಪರ್ಮ್ DNA ಇಂದ ಸಿಗೋದು, ವಿಚ್ ಇಸ್ ಅನ್ ಆನಿಮಲ್, ಇಟ್ ಇಸ್ ನಾಟ್ ಅ ಪ್ಲಾಂಟ್ ಅಲ್ವಾ. ಕೈನೆಟಿನ್ ವಾಸ್ ಡಿಸ್ಕವರ್ಡ್ ಫ್ರಮ್ ಕೋಕೋನಟ್ ಮಿಲ್ಕ್. ತಪ್ಪು. ಇಟ್ ವಾಸ್ ಜಿಯಾಟಿನ್ ವಿಚ್ ವಾಸ್ ಡಿಸ್ಕವರ್ಡ್, ನಾಟ್ ಕೈನೆಟಿನ್. ಜಿಯಾಟಿನ್ ಡಸ್ ನಾಟ್ ಅಕರ್ ನ್ಯಾಚುರಲಿ ಇನ್ ಪ್ಲಾಂಟ್ಸ್. ತಪ್ಪು. ಇಟ್ ವಿಲ್ ಅಕರ್. ಕೋಕೋನಟ್ ಮಿಲ್ಕ್ ಅಲ್ಲಿ ಇದೆ, ಕಾರ್ನ್ ಕೆರ್ನಲ್ ಅಲ್ವಾ, ಇದರಲ್ಲಿ ಜೋಳದಲ್ಲಿದೆ. ಜಿಯಾಟಿನ್ ವಾಸ್ ಫಸ್ಟ್ ಐಸೋಲೇಟೆಡ್ ಫ್ರಮ್ ಹ್ಯೂಮನ್ DNA ಅಂತ ಕೊಟ್ಟಿದ್ದಾರೆ. ಹ್ಯೂಮನ್ DNA ಅಲ್ಲ, ಹೆರ್ರಿಂಗ್ ಸ್ಪರ್ಮ್ DNA ವುಡ್ ಬಿ ಬೆಟರ್. ಸೊ ಇದು ಕೂಡ ತಪ್ಪು. ಸೊ ಎಷ್ಟು ಸ್ಟೇಟ್ಮೆಂಟ್ ಇನ್ಕರೆಕ್ಟ್ ಕೇಳಿರೋ ಕಾರಣದಿಂದ ಆಲ್ ದ 4 ಆರ್ ಇನ್ಕರೆಕ್ಟ್. ಆಪ್ಷನ್ ಡಿ. ಸೊ ಇದು ನಮ್ಮ ಕೊನೆಯ ಪ್ರಶ್ನೆ ಇವತ್ತಿನ ಪ್ಲಾಂಟ್ ಗ್ರೋತ್ ಅಂಡ್ ಡೆವಲಪ್ಮೆಂಟ್ಗೆ. ತುಂಬಾ ಸಿಂಪಲ್ ಚಾಪ್ಟರ್, ತುಂಬಾ ಈಸಿ, ಡೈರೆಕ್ಟ್ ಸ್ಟ್ರೇಟ್ ಫಾರ್ವರ್ಡ್ ಪ್ರಶ್ನೆಗಳನ್ನ ಕೇಳ್ತಾರೆ. ಐ ಹೋಪ್ ನಿಮ್ಮ ಫಸ್ಟ್ PUC ರಿವಿಷನ್ ಆಲ್ಮೋಸ್ಟ್ ಎಂಡ್ ಅಲ್ಲಿ ಇದೆ. ದ ಲಾಸ್ಟ್ ಚಾಪ್ಟರ್ ಇಸ್ ಗೋಯಿಂಗ್ ಟು ಬಿ ಲಿವಿಂಗ್ ವರ್ಲ್ಡ್, ವಿಚ್ ವಿ ವಿಲ್ ಬಿ ಡೂಯಿಂಗ್ ಇನ್ ದ ನೆಕ್ಸ್ಟ್ ಕ್ಲಾಸ್. ಅಲ್ಲಿ ತನಕ ಓದ್ತಾ ಇರಿ, ಫೋಕಸ್ಡ್ ಇರಿ, ಅಂಡ್ ಫಾರ್ ವಾಟ್ ಎವರ್ ಎಕ್ಸಾಮ್ ಇಸ್ ಕಮಿಂಗ್ ಅಪ್ ಅಹೆಡ್, ಆಲ್ ದ ಬೆಸ್ಟ್.